ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಿಗೆ ಮುಚ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸ್ವರನರದ್ವೇಷಸತ್ವಾತ್ಮಕಸ್ಯ ವಿಷ್ಣೋರ್ವಿಷ್ಟಾತಮಸ್ತಾಃ ಸಕಲಗುಣನಿಧಿಸರ್ವದೋಷೌ ಯದೇತಃ ಪೂರ್ಣಾನಂದಾವಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ರಾಧಿತಾಕಿಲ ಸತ್ಸತ್ವಂ ವಾಸಿತಾಕಿಲ ದುರ್ಮತಂ ಬೋಧಿತಾಕಿಲ ಸನ್ಮಾರ್ಗಂ ಮಾಧವಾಕ್ಷೇತಿಂ ಭಜೆ ಮುಕೋಪಿ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ಸಹ ರಾಘವೇಂದ್ರಂ ತಮಾಶ್ರಯೇ ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣವಾಮಿ ಗುರುನ್ ನಿತ್ಯಂ ಪ್ರಸನ್ನ ಶುಭಮಾಧವಾನ್ ಆಪಾದಮೂಲಿ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಶಾಸ್ತ್ರಕಾರರು ಲೋಕದಲ್ಲಿ 4 ಪರೀಕ್ಷೆಗಳನ್ನು ಇಟ್ಟಿದ್ದಾರೆ. ಧನಂಜಯೇ ಹಾಟಕ ಸಂಪರೀಕ್ಷಾ, ಮಹಾಹವೇ ಯೋಧಕ ಸಂಪರೀಕ್ಷಾ, ವಿಪತ್ತಿಕಾಲೇ ಗೃಹಿಣೀ ಪರೀಕ್ಷಾ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಧನಂಜಯೇ ಹಾಟಕ ಸಂಪರೀಕ್ಷಾ ಅಂದ್ರೆ ಏನು? ಸಂಸ್ಕೃತದಲ್ಲಿ ಹಾಟಕ ಅಂದ್ರೆ ಬಂಗಾರ. ಬಂಗಾರವನ್ನು ಪರೀಕ್ಷೆ ಮಾಡಲಿಕ್ಕೆ ಅನೇಕ ಕ್ರಮಗಳಿದ್ದಾವೆ. ತಾಡನ, ಘಟ್ಟನ, ಘರ್ಷಣ, ಛೇದನ, ಕುಟ್ಟಿ ನೋಡ್ತಾರೆ, ತಿಕ್ಕಿ ನೋಡ್ತಾರೆ. ಅನೇಕ ವಿಧಿವಿಧಾನಗಳಿಂದ ಪರೀಕ್ಷೆ ಮಾಡುವ ಜೊತೆಗೆ ಕೊನೆಯ ಪರೀಕ್ಷೆ ಮಾಡುವ ಯಾವ ಕ್ರಮದಲ್ಲಿ? ಧನಂಜಯೇ. ಕೋಶದಲ್ಲಿ ಧನಂಜಯ ಅಂದ್ರೆ ಅಗ್ನಿ ಅಂತ ಅರ್ಥ. ಬಂಗಾರವನ್ನು ಪರೀಕ್ಷೆ ಮಾಡಬೇಕು ಅಂದ್ರೆ ಅದಕ್ಕೆ ಸರಿಯಾದ ಅಧಿಷ್ಠಾನ ಯಾವುದು? ಅಗ್ನಿ. ಹಾಟಕ ಸಂಪರೀಕ್ಷಾ ಧನಂಜಯೇ. ಬಂಗಾರವನ್ನು ಪರೀಕ್ಷೆ ಮಾಡಬೇಕು ಅಂದ್ರೆ ಅಗ್ನಿ ಅಧಿಷ್ಠಾನ. ಅಗ್ನಿ ಇದ್ರೇನೆ ನಿಜವಾದ ಬಂಗಾರದ ಪರೀಕ್ಷೆ ಸಾಧ್ಯ. ಧನಂಜಯೇ ಹಾಟಕ ಸಂಪರೀಕ್ಷಾ. ಮಹಾಹವೇ ಯೋಧಕ ಸಂಪರೀಕ್ಷಾ. ಮಹಾಹವ ಅಂದ್ರೆ ಯುದ್ಧ ಅಂತ. ಯೋಧನ ಪರೀಕ್ಷೆಯಲ್ಲಿ ಎಲ್ಲಿ ಮಾಡೋದು? ಏನೋ ನೋಡಲಿಕ್ಕೆ ಒಳ್ಳೆ ಲಕ್ಷ ಆಗಿದ್ದು, ಕಷ್ಟಪಟ್ಟನಾಗಿದ್ದು, ನೋಡ್ ಮೀಸಿ ಬಿಟ್ಟು ಜಮ್ಮ ಓಡಾಡ್ತಿದ್ದಂದ್ರೆ ಓ ಈ ಮಹಾಪರಾಕ್ರಮಿ ಬಂದ ಅಂತಾನೆ ಆಗೋದು. ಯಾಕೆ ನೋಡಿ ಮೀಸಿ ಹೆಂಗ್ ಬಿಟ್ಟಾನೆ? ಬೆಕ್ಕಿಗೂ ಮೀಸಿ ಇರ್ತದೆ. ಬೆಕ್ಕನ್ನ ಯಾರು ಮಹಾಪರಾಕ್ರಮಿ ಅಂತ. ಅದಕ್ಕೆ ಮಹಾಹವೇ ರಣಾಂಗದಲ್ಲಿ ಯುದ್ಧವನ್ನ ಮಾಡಿ ತಾನು ವಿಜಯಶಾಲಿಯಾದ ಅಂದ್ರೆ ಅವನನ್ನ ಯೋಧ ಅಂತ ಕರೆಯುವುದು. ಮಹಾಹವೇ ಯೋಧಕ ಸಂಪರೀಕ್ಷಾ. ಇದಕ್ಕೆ ದೃಷ್ಟಾಂತ ಮಹಾಭಾರತ ವಿರಾಟ ಪರ್ವದಲ್ಲಿ ಇದೆ ನಮಗೆ. ದಕ್ಷಿಣ ಗೋಗ್ರಹಣವನ್ನ ದುರ್ಯೋಧನಾದಿಗಳ ಮಾತು ಕೇಳಿಕೊಂಡು ಸುಶರ್ಮನಿಂದ ದಕ್ಷಿಣ ಗೋಗ್ರಹಣ ಮಾಡಿದ್ರು ವಿರಾಟ ರಾಜ್ಯದಲ್ಲಿ. ಉತ್ತರ ಗೋಗ್ರಹಣಕ್ಕೆ ಭೀಷ್ಮಾಚಾರು, ದ್ರೋಣಾಚಾರು, ಅಶ್ವತ್ಥಾಮಾಚಾರು, ಕೃಪಾಚಾರರು, ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, ವಿಕರ್ಣ, ಉಪಲಕ್ಷಣತೆಯ 3 ಅಕ್ಷೋಣಿ ಸೈನ್ಯ ತಂದಿದ್ದರು ಗೋಗ್ರಹಣ ಮಾಡಲಿಕ್ಕೆ. ಉತ್ತರ ಗೋಗ್ರಹಣಕ್ಕೆ ಸಂರಕ್ಷಕರನ್ನಾಗಿ ಯಾರನ್ನು ಕಳಿಸಬೇಕು ಅಂತ ಪ್ರಶ್ನೆ ಬಂತಲ್ಲಿ. ಆ ಸಂದರ್ಭ ಏನು ಅಂದ್ರೆ ದಕ್ಷಿಣ ಗೋಗ್ರಹಣ ಸುಶರ್ಮ ಮಾಡಿದಾಗ ವಿರಾಟ್ ರಾಜ, ಧರ್ಮರಾಜ ಎಲ್ಲರೂ ಹೊರಟೋಗಿದ್ರು. ಇಷ್ಟಕ್ಕೂ ಇದ್ರು ಯುದ್ಧ ಮಾಡೋ ಸ್ಥಿತಿ ಇದ್ದಿಲ್ಲ ಪಾಂಡವರು ಅಂತ ಇಟ್ಕೊಂಡ. ಅಲ್ಲಿ ಯಾರೂ ಇರಲಿಲ್ಲ. ಯಾರನ್ನು ಕಳಿಸ್ಬೇಕು? ಬೃಹನ್ನಾವೇಶದಲ್ಲಿ ಅರ್ಜುನ ಇದ್ದಾನಲ್ಲಿ. ಏನೋ ಮಧ್ಯದಲ್ಲಿ ಅನೇಕ ಮಾತುಕತೆ ಆಯಿತು.
ಅಂತೂ ಅರ್ಜುನನ್ನೇ ಕಳಿಸ್ಬೇಕು ಅಂತ ತೀರ್ಮಾನ ಅಂತ ಹೊರಟು. ಆಗ ಹೊರಡೋ ಕಾಲಕ್ಕೆ ಉತ್ತರ ಕುಮಾರ ಅನ್ನಂತೆ ಏನಂತ, ನನ್ನ ಪರಾಕ್ರಮಕ್ಕೆ ಸರಿ ತೂಗುವ ಸಾರಥಿನೇ ನನಗಿಲ್ವಲ್ಲ, ಏನು ಮಾಡಲಿ ಎಂದ. ಏನೋ ಅನಿವಾರ್ಯ, ನಿನ್ನ ಪರಾಕ್ರಮಕ್ಕೆ ಸರಿಯಾದ ಸಾರಥಿ ಇಲ್ಲದೆ ಇದ್ದರೂ ಕೂಡ ಈ ಸದ್ಯಕ್ಕಂತೂ ಬೃಹನ್ನರ ಇದ್ದಾರೆ, ಅವರಿಗೆ ಅಭ್ಯಾಸದ ಚೆನ್ನಾಗಿ ರಥ ಓಡಿಸಿ, ಅದರಿಂದ ಸ್ವಲ್ಪ ಪಾಂಡವರ ಮೇಲೆ ಒಂದು ಸ್ವಲ್ಪ ದಿವಸ ಟ್ರೈನಿಂಗ್ ತಗೊಂಡಿದ್ದಾರೆ ಅಂತ ಇಷ್ಟೆಲ್ಲ ಮಾತಾಡಿ ಒಪ್ಪಿಸಿ ಕಳಿಸಿದ್ರು. ಆವಾಗ ಅವನು ಮಾಡಿದ ಕೆಲಸ ಏನು ಅಂದ್ರೆ, ಎಲ್ಲ ಅರವಲಿದ್ದ ಎಲ್ಲ ಹೆಂಗಸರನ್ನು ಕರೆದಂತೆ. ಹೆಂಗಸರನ್ನೆಲ್ಲ ಕರೆದು ಹೇಳ, ನಾನು ದುರ್ಯೋಧನಾದಿಗಳ ಜೊತೆಗೆ ಸಣ್ಣದಾಗಲಿಕ್ಕೆ ಹೊರಟಿದ್ದೀನಿ, ಅವನ್ನೆಲ್ಲ ಪಡೆದು ಐಶ್ವರ್ಯ ಸಂಪತ್ತನ್ನ ಕಿತ್ಕೊಂಡ್ಬರ್ತೀನಿ, ನೀವು ಯಾರ್ಯಾರಿಗೆ ಏನೇನು ಬೇಕೇಳಿ ಅಂತ ಹೇಳ. ನೀವೇನು ಬೇಕು, ಏನಿಂದನೇ ಅಪ್ಲಿಕೇಶನ್ ಹಾಕೋರಿಗೆ ನೀನು ಏನು ಬೇಕು ಅಂತ ಕೇಳಿದ್ರೆ ಬಿಡ್ತಾರ? ಸರಿ, ಒಬ್ಬೊಬ್ಬರು ಯಾರ್ಯಾರಿಗೆ ಏನೇನು ಬೇಕು ಯಾರು ಹೇಳು, ನನಗೆ ಅದು ಬೇಕು, ವಂಕಿ ಬೇಕು, ನಾಗಮುರುಗಿ ಬೇಕು, ನೆಕ್ಲೆಸ್ ಬೇಕು, ಮಂಗಲ್ಯ ಚೈನ್ ಬೇಕು, ಎಲ್ಲಾರು ಹೇಳು. ಸರಿ, ಇವನು ಅಹಂಕಾರ ಏನು ಅಟ್ಟಹಾಸ ಮಾಡುತ್ತೆ ಎಲ್ಲರೂ ಬರೀ ಹೆಂಗಸರು, ಅವನು ತಂದೆ ಬರೀ ಹೆಂಗಸರು ನಂದೆ ಉತ್ತರ ಕುಮಾರ, ಅದಕ್ಕೆ ಉತ್ತರ ಭೂಪ ಆಗಿದ್ದವನ್ನ ಹೆಂಗಸರ ಎಲ್ಲ ಕರೆದ ಕೊಚ್ಚಿಕೊಂಡ, ನಾನು ಮಹಾಪರಾಕ್ರಮಿ, ಹೋಗಿ ಎಲ್ಲ ಖರ್ಚು ಮಾಡಿದ್ ಬರ್ತೀನಿ, ನಿಮಗೆಲ್ಲ ಉಡುಗೊರೆ ತಂದುಕೊಡ್ತೀನಿ, ಯಾರ್ಯಾರು ಏನಿರ್ಬೇಕು ಅಂತ ಕೇಳಬೇಡ. ಮಹಾ ಸುಂದರವಾಗಿ ಮಾಡ್ತಾರೆ ಮಹಾಭಾರತದಲ್ಲಿ ಈ ಭಾಗ. ಕೊನೆಗೆ ಯಾವ ಮಟ್ಟಕ್ಕಿತ್ತು ಅಂದ್ರೆ, ಅವನಿಗೆ ಈ ಯುದ್ಧಕ್ಕೆ ಹೋಗೋ ಕಡೆಗೆ ಕವಚ ಹೇಗೆ ಹಾಕೋಬೇಕು ಅಂತ ಗೊತ್ತಿದ್ದಿಲ್ಲ ಅವನಿಗೆ. ಅದಂತರ ಮಹಾಭಾರತದಲ್ಲಿ ಉಲ್ಟಾ ಹಾಕೊಂಡ್ಬಿಟ್ಟಿದ್ದಂತೆ ಕವಚ, ಈ ಭಾಗ ಬರೋದು ಈ ಕಡೆ ಮಾಡ್ಕೊಂಡಿದ್ದ, ಈ ಕಡೆ ಭಾಗ ಈ ಕಡೆ ಮಾಡ್ಕೊಂಡಿದ್ದಂತೆ. ಅವಾಗ ಅರ್ಜುನ ಅದನ್ನು ತೆಗೆದುಬಿಟ್ಟು ಸರಿ ಮಾಡಿ ಹಾಕ್ತಾನಂತೆ. ಅದನ್ನು ಹೇಳ್ತಾರೆ ಮಹಾಭಾರತದಲ್ಲಿ. ಅಂತ ಉತ್ತರ ಕುಮಾರ ಹೊರಟ ನೋಡ್ದ ಆ ಸೈನ್ಯವನ್ನ ಎದೆ ಹೊರಟುಂಟ. ವಿಶ್ವದ್ರೋಣಾದಿ ಪ್ರವೃತ್ತಿಗಳಿದ್ದಾರೆ, ರಥದಲ್ಲಿ ಕೂತಿದ್ದಾನೆ. ಅವನ ನೋಡ್ದ 3 ಅಶ್ವಿನಿ ಸೈನ್ಯ, ವಿಶ್ವದ್ರೋಣಾದಿಗಳು ಅಶ್ವತ್ಥಾಮಾಚಾರ ಅಂತ ಮಹಾಪರಾಕ್ರಮಿಗಳನ್ನ ನೋಡ್ದ ಒಂದೇ ಜಂಪ್ ಹಾರಿಬಿಟ್ಟ ಕೆಳಗೆ. ಅಪ್ಪ, ನೀನು ಬೇಡ, ನಿನ್ನ ರಾಜ್ಯ ಬೇಡ, ನೀನು ಯುದ್ಧ ಬೇಡ, ನನ್ನ ಪ್ರಾಣಿ ನನ್ನ ಹಾಲು ಕೊಡ್ಕೊಂಡು ಮನೆಗಿರ್ತೀನಿ, ನನ್ನ ತಂದೆ ಬರಬೇಡ ಅಂತ ರಾತ್ರಿಯಿಂದ ಹಾರಿದು ಓಟು ಶುರು ಮಾಡುತ್ತಂತೆ. ಮಹಾಹವೇ ಯೋಧ ಸುಸಂಪರೀಕ್ಷಾ, ದೊಡ್ಡ ಮೀಸಿ ಬಿಟ್ಟ ಕ್ಷಣಕ್ಕೆ, ಮಹಾರಾಜರ ದೇಶ ಹಾಕೊಂಡ ಕ್ಷಣಕ್ಕೆ ಅವನ ಪರಾಕ್ರಮಿಯಲ್ಲ. ಒಬ್ಬ ಯೋಧನ ಪರೀಕ್ಷೆಯಲ್ಲಿ ರಣರಂಗದಲ್ಲಿ ಅದಕ್ಕಿಲ್ಲಂತಾರೆ ಧನಂಜಯೇ ಹಾಟಕ ಸಂಪರೀಕ್ಷಾ, ಭಂಡಾರವನ್ನು ಪರೀಕ್ಷೆ ಮಾಡಲಿಕ್ಕೆ ಅಗ್ನಿ ಅಧಿಕಾರ. ಮಹಾಹವೇ ಯೋಧ ಸಂಪರೀಕ್ಷಾ, ಯೋಧನ ಪರೀಕ್ಷೆಗೆ ಅಧಿಕಾರ ಯಾವುದು? ರಣರಂಗ, ಯುದ್ಧದಲ್ಲಿ ಅವನು ಚೆನ್ನಾಗಿ ವಿಜಯಶಾಲಿಯಾಗಿ ಬಂದ ಅಂದ್ರೆ ಅವನ್ನ ಒಳ್ಳೆ ಯೋಧ ಅಂತ. ಯೋಧನ ಪರೀಕ್ಷೆಗೆ ರಣರಂಗ ಅಧಿಷ್ಠಾನ, ಭಂಡಾರದ ಪರೀಕ್ಷೆಗೆ ಅಗ್ನಿ ಅಧಿಷ್ಠಾನ. ಮಹಾಹವೇ ಯೋಧ ಸಂಪರೀಕ್ಷಾ, ವಿಪತ್ತಿಗಾಲೇ ಗೃಹಿಣಿ ಪರೀಕ್ಷಾ, ಮನೆಗೆ ಗೃಹಿಣಿಗೆ ಪರೀಕ್ಷಾ ಕಾಲ ಯಾವುದು? ಏನು ಹೆಂಡತಿ ವಿವಾಹ ಆಯಿತು, ಯೋಗ್ಯತಾನುಸಾರ ಮಕ್ಕಳಾದವು, ಬೇಕಾದ ಕೈಸರ್ಯ, ತಿಂಗಳಿಗೆ 1-1.5 ಲಕ್ಷ ಮನಿ ಬಾಯಿಗೆ ಬರ್ತದೆ, ಭರ್ಜರಿ ಕಾರು, ಬ್ಯಾಂಕ್ ಬ್ಯಾಲೆನ್ಸ್, ಬೇಕಾದಂಗಳ ಗಂಡನ ಮನೆಗೆ. ಏನು ನೋಡ್ರಿ ಪಾಪ, ನಮ್ಮ ಸೊಸಿ ತವರು ಮನೆಗೆ ಹೋಗಲ್ಲ, ಯಾವಾಗಲೂ ನಮ್ಮ ಮನೆಗೆ ಇರ್ತಾರೆ ಪಾಪ. ತವರು ಮನೆ ನೆನೆಸಾಗ ನೋಡ್ರಿ ನಮ್ಮ ಮಗಳು, ಯಾಕೆ ಬಡವರು ಪಾಪ ಅವರು. ತವರು ಮನೆ ಒಳಗೆ ದೀಪಾವಳಿ ಮಾಡಿಸೋ ಶಕ್ತಿ ಇದ್ದಿಲ್ಲ ಅವರಿಗೆ, ಅಂತ ಬಡ ತವರು ಮನೆ. ಏನೋ ಯಾವುದೋ ಜನ್ಮದ ಅದೃಷ್ಟವಶಾತು ಕೋಟ್ಯಾಧಿಕಾರಿ ಗಂಡನ ಮನೆ ಬಂದ್ಬಿಟ್ಟಿದ್ದಾಳೆ. ಗಂಡನ ಮನೆ ಬಂದು ತವರು ಮನೆ ಮತ್ತೆ ಇರ್ತಾಳೆ. ಅಮ್ಮನ ಮನೆಯೇ ಇಲ್ಲ ಅವರಿಗೆ ಅಲ್ಲಿ ಹೋದ್ರೆ ಮತ್ತೆ ಮೊಟ್ಟ ತಿನ್ಬೇಕು, ಇಲ್ಲಾದ್ರೂ ಮೊಟ್ಟ ಅನ್ನೋದು ಅಂತ. ಈ ರೀತಿ ಇದ್ದಾಗ ಅವರನ್ನು ಮಹಾಪತಿವ್ರತ ಅಂತ ಕರೀಲಿಕ್ಕೆ ಬರೋದಿಲ್ಲ. ಪತಿವ್ರತ ಧರ್ಮ ಕಾಣಿಸೋದು ಯಾವಾಗ ಗೊತ್ತಾ? ಅಂಥ ಮನೆಗೆ ಬಂದಾಗ ಗ್ರಹಚಾರ ಕೆಟ್ಟು ರೈಡಾಗಿ ಪಾಪಚೀಟಿಯಾಗಿ ಪರಿಸ್ಥಿತಿ ಬಿಗಡಾಯಿಸಿದಾಗ ಆ ಸಂದರ್ಭದಲ್ಲಿ ಹೆಗಲು ಕೊಟ್ಟು ಧರ್ಮೇಶ ಅರ್ಥೇಶ ಕಾಮೇಶ
ನಾತಿ ಚರಿತವ್ಯಾಪಯೇಯಂ ನಾತಿ ಕರಾಮಿ ಅಂತ ಇವರು ಪರಸ್ಪರ ಸಂಕಲ್ಪ ಮಾಡಿಕೊಂಡು ಮದುವೆಯಲ್ಲಿ ಗಂಡ ಹೆಂಡತಿ ಆಗಿರ್ತಾರೆ. ಆವಾಗ ಗಂಡನಿಗೆ ಆಪತ್ತು ಬಂತು ಅಂದ ತಕ್ಷಣ ಜಸ್ಟ್ ಫಾರ್ ಚೇಂಜ್ ನಮ್ಮ ಅಮ್ಮನ ಮನೆಗೆ ಹೋಗ್ಬರ್ತಿದ್ದ ಸೂಟ್ಕೇಸ್ ತಗೊಂಡು ಹೋದ್ಲೋ ಪಾತಿವ್ರತ್ಯ ಹೋಯ್ತು ಅಂತ ಅರ್ಥ. ಅಂಥ ಅಂದ್ರೆ ಎಷ್ಟೇ ಶ್ರೀಮಂತಿಗೆ ಇದ್ದಾಗ ಗಂಡನ ಮನೆಗಿರೋದಲ್ಲ, ಆ ಶ್ರೀಮಂತಿಗೆ ಇದ್ದಾಗ ತವ್ರ ಮನೆಗೆ ಹೋಗ್ಬಂದ್ರೂ ತಪ್ಪಿಲ್ಲ. ಆದ್ರೆ ಗಂಡ ಕಷ್ಟದಲ್ಲಿದ್ದಾನೆ, ವಯಸ್ಸಾದ ಅತ್ತೆ ಮಾವ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಅನ್ನೋ ಪ್ರಸಂಗದಲ್ಲಿ ತಪ್ಪಿಸ್ಕೊಂಡು ತವರು ಮನೆ ನೆಪ ಹಾಕಿ ಯಾರು ಓಡ್ತಾರೋ ಅವರು ಪತಿವ್ರತೆಯ ನೀತಿರ್ತಾರೆ. ಅದಕ್ಕೋಸ್ಕರವಾಗಿ ವಿಪತ್ತಿಕಾಲೇ ಗೃಹಿಣಿ ಪರೀಕ್ಷಾ. ರಾಮಚಂದ್ರ ದೇವರ ಪ್ರಸಂಗ ಬಂತು, ವನವಾಸಕ್ಕೆ ಹೋಗಬೇಕಾದ ಪ್ರಸಂಗ. ಸೀತಾದೇವಿ ರಾಮದೇವರು ಮಾತಾಡಿದಂತೆ, ದೇವಿ ನಮ್ಮ ಚಿಕ್ಕಮ್ಮ ಹೇಳಿದ್ರು ನನ್ನ ವನವಾಸಕ್ಕೆ ಹೋಗ್ಬೇಕು ಅಂತ, ನಿನ್ನೇನು ಹೇಳಿಲ್ಲ, ನೀನು ಒಂದು ಕೆಲಸ ಮಾಡು, ಆದ್ರೆ ಇಲ್ಲಿರು, ಇಲ್ಲ ನಿಮ್ಮ ಅಮ್ಮನ ಮನೆಗೆ 14 ವರ್ಷ ಆದ್ಮೇಲೆ ನೀನು ಕಳ್ಸ್ಕೊತೀನಿ, ನೀನೇ ಕಾಯಿ ಬಂದು ಒಟ್ಟಾಡ್ತಿ, ನೀನು ಅಲ್ಲಿ ಹೋಗು ಅಂತ ರಾಮದೇವರನ್ನಂತೆ. ರಾಮಾಯಣದಲ್ಲಿ ಇದು ಉಲ್ಲೇಖ ಇದೆ. ರಾಮದೇವರು ಹೇಳ್ತಾರೆ ಹೀಗೆ ಸೀತಾದೇವಿಗೆ. ಸೀತಾದೇವಿ ಒಂದ್ಸಲ ಮುಗುಳ್ಳಿಗೆ ಲೆಕ್ಕಂತಾರಂತೆ. ಯಾಕೆ ಇದು ಕೇಳಿದ್ರು ರಾಮದೇವರು. ಸೀತಾದೇವಿ ಹೇಳಿದ್ರು, ನಮ್ಮಪ್ಪ ಮಹಾಪರಾಕ್ರಮಿಯಾದ ಗಂಡಸಿಗೆ ನನ್ನ ಮಗಳನ್ನು ಕೊಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದ ಅನ್ನಂತೆ. ರಾಮದೇವರಂದ್ರು, ಏನಂದಿ ನೀನೀಗ, ಏನಂದಿ ಇನ್ನೂ ಸ್ಪಷ್ಟ ಮಾಡ್ತೀನಿ ಇಲ್ಲವರು. ಸೀತಾದೇವಿ, ನನ್ನ ಮಗಳನ್ನ ಮಹಾಪರಾಕ್ರಮಶಾಲಿಯಾದ ಮಹಾ ಗಂಡಸಿಗೆ ನನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದಾನ ನಮ್ಮಪ್ಪ. ಇವಾಗ ಕಾಮ ತಂದಿ ವನವಾಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ನಿನಗೆ ನನ್ನ ಕಟ್ಕೊಂಡಿದ್ದೀನಿ, ಕಟ್ಕೊಂಡು ಹೆಂಡತಿಗೆ ಸುತ್ತ ಅನ್ನ ಹಾಕೋ ಯೋಗ್ಯತೆ ಇದ್ದವರಿಗೆ ನನ್ನ ಮಗಳನ್ನು ಕೊಟ್ಟು ಬಿಟ್ಟೆ ಅಂತ ನಮ್ಮಪ್ಪ ಅಳ್ತಾ ಕೂತು ಬಿಟ್ರೆ ನಾನೇನು ಮಾಡಲಿ? ಅಲ್ಲಮ್ಮ, ಒಬ್ಬರು ಹೊಟ್ಟೆ ತುಂಬ ಶಕ್ತಿ ಇಲ್ವಾ ನಿನ್ನ ಗಂಡಿಗೆ? ಅವನು ಗಂಡಸಲ್ವ ನನ್ನ ಗಂಡ ಅಂತ ನಮ್ಮಪ್ಪ ತಿಳ್ಕೊಂಡ್ಬಿಟ್ರೆ ನಿಮ್ಮ ಮರ್ಯಾದೆ ಏನಾಗತ್ತೆ ನೋಡಿ. ಇದ್ರ ಮೇಲೆ ನಿರ್ದಿಷ್ಟ ನಮ್ಮಪ್ಪ ನಿಮ್ಮ ಮಹಾಪುರುಷ ಮಹಾಗಂಡಸು ಅಂದ್ಕೊಂಡಿದ್ದಾನೆ. ನಮ್ಮಪ್ಪ ಅನ್ಕೊಂಡಿದ್ದೀಗ ಆದ್ರೆ ನನ್ನ ವನವಾಸಕ್ಕೆ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಮತ್ತೆ ನಮ್ಮ ಮನೆ ಹೋಗ್ತೀನಿ. ಏನಂತೀರಿ ನೀವು ವನವಾಸಕ್ಕೆ ಬಂದ್ಬಿಡೋದು? ವಿಪತ್ತಿಕಾಲೇ ಗೃಹಿಣಿ ಪರೀಕ್ಷಾ. ಆಸಕ್ತನೊದಗಿದಾಗ ಗಂಡನ ಜೊತೆಗೆ ಹೆಗಲು ಕೊಟ್ಟು ನಿಲ್ತಾಳೆ ಅವಳು ಹೆಂಡತಿ ಅಂದ್ರೆ ಅವಳು ಪತಿವ್ರತ. ಇದು ಒಂದು ಉದಾಹರಣೆ. ಎಷ್ಟು ಉದಾಹರಣೆ ಬೇಕಿದೆ? ದ್ರೌಪದಿ ದೇವಿ ಮಹಾತಾಯಿ ಸ್ವಾರಸ್ಯ ಮಹಾಭಾರತದಲ್ಲಿ ಅಂತಾರೆ, ಇಡೀ ಜಗತ್ತಿನಲ್ಲಿ ಮಹಾಲಕ್ಷ್ಮೀ ದೇವಿ, ಸತ್ಯಭಾಮಾದೇವಿ, ರುಕ್ಮಿಣೀ ದೇವಿಯರ ನಂತರ ಮಹಾಪಾತಿವ್ರತ್ಯ ಧರ್ಮವನ್ನ ಜಗತ್ತಿನಲ್ಲಿ ಘೋಷಣೆ ಮಾಡಿರುವುದೇ ಮಹಾಪತಿವ್ರತ ಅಂದ್ರೆ ದ್ರೌಪದಿ ದೇವಿಯಂತೆ. ಎಂತ ಮಹಾತಾಯಿ ಇದ್ಲು, ಚೆನ್ನಾಗಿ ಅಲಂಕಾರ ಮಾಡ್ಕೊತಾ ಇದ್ಲಂತೆ. ಅವಳಿಗೆ ನ್ಯಾಚುರಲ್ ಬ್ಯೂಟಿ ಅಂತಾರೆ. ಹಂಗೆ ನಮ್ಮಮ್ಮ 32 ಲಕ್ಷ ರೂಪಾಯಿಗಳು ಆಕೆ ಅಲಂಕಾರವೇ ಬೇಡ ಅಂತ ಸುಂದರಿ. ಆದ್ರೆ ಕುಂತಿದೇವಿಗೋಸ್ಕರ ತಾನು ಅಲಂಕಾರ ಮಾಡ್ಕೊತಿದ್ದಿಲ್ಲ. ಎಂಥ ಒಂದು ಮಾನವೀಯತೆ, ಹೃದಯ ವೈಶಾಲ್ಯ. ನಮ್ಮತ್ತೆಗೆ ವೈಧವ್ಯ ಇದೆ. ನಮ್ಮತ್ತೆ ಚೆನ್ನಾಗಿ ಏನು ಅಲಂಕಾರ ಮಾಡ್ಕೊಳಕ್ಕಾಗಲ್ಲ. ನಮ್ಮತ್ತೆ ತುಂಬಾ ಸಿಂಪಲ್ ಆಗಿರ್ತಾರೆ. ಅಂತ ಸಿಂಪಲ್ ಆಗಿ ಗಂಡನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಇಂಥ ಅತ್ತೆಯ ಜೊತೆಗೆ ಎದುರಿಗೆ ನಾನು ಒಳ್ಳೊಳ್ಳೆ ಪೀತಾಂಬರ ಉಟ್ಕೊಂಡು ಮೈ ತುಂಬಾ ಬಂಗಾರದ ಆಭರಣ ಹಾಕೊಂಡು ಓಡಾಡ್ತಾ ಇದ್ರೆ ನಮ್ಮ ಅತ್ತೆಗೆ ಏನಾದ್ರು ಫೀಲಿಂಗ್ಸ್ ಬಂದ್ರು ಬರುತ್ತೋ ಏನೋ, ಅಯ್ಯೋ ನಮ್ಮ ಯಜಮಾನಿದ್ದಿದ್ರೆ ನಾನು ಹೀಗೆ ಹಾಕೋಬೋದಿತ್ತು ಅಂತ ಎಲ್ಲ ಅನ್ಕೊಂಡ್ಬಿಡ್ತಾಳೋ ಏನೋ ಪಾಪ. ಆಗ ನೆನೆಸ್ಕೊಂಡು ಎಲ್ಲಿ ದುಃಖ ಪಡ್ತಾಳೋ ಅಂತೇಳಿ ದ್ರೌಪದಿಗೆ ಅಲಂಕಾರವೇ ಮಾಡಿಕೊಟ್ಟಿದ್ದಿಲ್ಲ ಅತ್ತೆಗೋಸ್ಕರ. ಅತ್ತೆ ಬೇಜಾರು ಮಾಡ್ಕೋಬಾರ್ದು ಅಂತ ಜೀವನ ಮಾಡಿದ ದ್ರೌಪದಿ ದೇವಿಯರಿಗೆ ಗಂಡನ ಬಗ್ಗೆ ಇನ್ನು ಹೇಗಿರ್ತಾರೆ? ಕಾಡಿಗೆ ಹೋಗಬೇಕಾಯ್ತು ಪಾಂಡವರು. ಯಾರು ಧರ್ಮರಾಜ ಭೀಮಸೇನ ದೇವರು ಕರ್ನ ನಾವು ಕಾಡಿಗೆ ಹೊರಟಿದ್ದೀವಿ, ನಮ್ಗೆ ತುಂಬಾ ಬೇಜಾರು, ನೀನು ಬಂದ್ಬಿಡು ನಮ್ಮ ಜೊತೆಗೆ ಇರ್ತಾರೆ. ಏನದು ನನ್ನ ಧರ್ಮ, ಗಂಡ ಇಲ್ಲ ಹೆಂಡತಿಯಲ್ಲಿ, ಅದರಿಂದ ನಾನು ಬರ್ತೀನಿ ಹೊರಟು. ಇದು
ಇನ್ನೊಂದು ದೃಷ್ಟಾಂತಿದೆ, ಮುಂದೆ ಭಾಗವತದಲ್ಲಿ ಬರ್ತಾರೆ. ಇದು ಇವತ್ತು ಇಂಟ್ರಡಕ್ಷನ್ ಅಷ್ಟೇ. ದೇವಹೂತಿ ದೇವಿ ಅಂತ ಮುಂದೆ ಬರ್ತಾರೆ. ಸ್ವಯಂಭವಮನುವಿನ ಮಗಳು. ಸ್ವಯಂಭವಮನು ಯಾರು ಗೊತ್ತಾ? ಬ್ರಹ್ಮದೇವರ ಮಗ. ಬ್ರಹ್ಮದೇವರು ಯಾರು? ಪರಮಾತ್ಮನ ಮಗ. ಅಂದ್ರೆ ಮೂರನೇ ತಡಿ. ಪರಮಾತ್ಮನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಸ್ವಯಂಭವನು. ಸ್ವಯಂಭವ ಮನುವಿನ ಮಗಳು ದೇವಹೂತಿ ದೇವಿ. ಅವಳ ಬ್ಯಾಂಕ್ ಬ್ಯಾಲೆನ್ಸು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರ ಮನೆ ಮಕ್ಕಳಿಗಿಟ್ಟಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಕ್ರೋಸ್ ಟುಗೆದರ್ ಇತ್ತು. ಇನ್ನು ಆರ್ಸಿ ಬ್ಯಾಂಕ್ ಬ್ಯಾಲೆನ್ಸ್ ಹೇಳುವಾಗ ದೇವಹೂತಿ ದೇವಿಯ ಸೇವೆ ಮಾಡೋ ಸೇವಕಿಯ ಬ್ಯಾಂಕ್ ಬ್ಯಾಲೆನ್ಸೇ ಕ್ರೋಸ್ ಟುಗೆದರ್ ಅಂದ್ರೆ ಪಾತ್ರಿ ಚಿಕ್ಕೋ ಬ್ಯಾಂಕ್ ಬ್ಯಾಲೆನ್ಸೇ ಕ್ರೋಸ್ ಟುಗೆದರ್ ಇದ್ಮೇಲೆ ಅವರಿಗೆ ಸಂಬಳ ಕೊಡೋರು ಬ್ಯಾಂಕ್ ಬ್ಯಾಲೆನ್ಸ್ ಕೇಳೋರು ಮೂರ್ಖ. ಅಂಥ ಶ್ರೀಮಂತಿಕೆ ನಮ್ಮಮ್ಮಂಗೆ. ಅಂತ ಶ್ರೀಮಂತರಿದ್ದು ಅವಳು ಮದುವೆ ಮಾಡಿಕೊಟ್ಟಿದ್ದು ಯಾರಿಗೆ ಗೊತ್ತಾ? ಗುಡಿಸಲಲ್ಲಿ ವಾಸ ಮಾಡೋ ಒಬ್ಬ ಆಚಾರ್ಯ, ಕರ್ಸವ ಪ್ರದೇಶದವರು ಅಂತ. ಗುಡಿಸಲಲ್ಲಿ ವಾಸ ಮಾಡೋರು ಕಾಡಲ್ಲಿ ಒಂದು ಪರ್ಣ ಕುಟೀರ ಹಾಕೊಂಡು ಅಲ್ಲಿ ತಪಸ್ ಮಾಡ್ತಾ ಕೂತಿದ್ರು. ಅವರಿಗೆ ನಾವು ಮಗಳನ್ನು ಕೊಟ್ಟು ಲಗ್ನ ಮಾಡಿದ್ದಾರೆ. ಆ ಮಹಾತಾಯಿ ಹೇಗೆ ನಡ್ಕೊಂತ ಇದ್ಲು ಗಂಡನ ಜೊತೆಗೆ ಅಂತ ವಿಸರ್ಜಕಾರಂ ಮದಂ ಲೋಹವದಂಚ ಅಂತ ಮುಂದೆ ಭಾಗವತದಲ್ಲಿ ಬರುತ್ತೆ. ಅಂತಹ ಮಹಾತಾಯಿ ಗಟ್ಟಿಯಾಗಿ ಮಾತಾಡ್ತಾ ಇದ್ದೆ ಅಂತ ಗಂಡನ ಹತ್ರ. ಮಾತಾಡ್ತಾ ಇದ್ರೆ ವಾಚ ಮಧುರಯ ಪ್ರಭೋ ಅಂತಾರೆ ಭಾಗವತ. ಹೆಂಡತಿ ಮಾತಾಡ್ತಾ ಇದ್ರೆ ಗಂಡ ಅಂತಾನೆ, ಅಯ್ಯೋ ನನ್ನ ಬಂಗಾರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ಅಲ್ರಿ ಅನ್ಬೇಕಂತ. ಈಗ ಅನ್ಬೇಕಂತ ಗಂಡ. ಮತ್ತೆ ಅಪಾರ್ಥ ಮಾಡ್ಕೋಬೇಕೆ. ಈಗ ಗಂಡ ಹೇಳ್ಬೇಕಾಗಿದೆ, ನೀನ್ 48 ದಿವಸ ಮೌನ ಮಾಡಿದ್ರೆ 10,000 ರೂಪಾಯಿ ಸೀರೆ ಕೊಡ್ತೀನಿ ಅನ್ನೋ ಸ್ಥಿತಿ ಬಂದೋಗಿದೆ. ಅದರಿಂದ ವಾಚಾ ಮಧುರಯ ಪ್ರಭೋ, ಅದರಿಂದ ಮಾತಾಡ್ತಾ ಇದ್ರೆ ನನ್ನ ಹೆಂಡತಿ ಎಷ್ಟು ಮುದ್ದಾಗಿ ಮಾತಾಡ್ತಾ ನೋಡಿ ಅಂತಿದ್ರಂತೆ ಋಷಿಗಳು. ಅಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಂತೆ. ಗಂಡನ ಹತ್ರ ಹೇಗೆ ಮಾತಾಡಬೇಕೋ ಹಾಗೆ ಮಾತಾಡ್ತಿದ್ರು. ಒಂದೇ ಮಾತಾಡ್ತಾರೆ, ಭವಾನೇವ ಭವಂ ಪ್ರಭಂ. ಪಾರ್ವತೀ ದೇವಿ ಮಹಾರುದ್ರ ದೇವರ ಸೇವೆಯನ್ನ ಭಕ್ತಿ ಶ್ರದ್ಧೆಯಿಂದ ಹೇಗೆ ಮಾಡ್ತಾ ಇದ್ವ ಹಾಗೆ ಕರ್ದಮರ ಸೇವೆಯನ್ನ ನಮ್ಮ ದೇವಹೂತಿ ದೇವಿ ಮಾಡ್ತಾ ಇದ್ದಿದ್ದು ಅನ್ನೋ ಭಗವಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಅಂತ ಸಾವಿರಾರು ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟುಕೊಂಡು ಜೀವನ ಮಾಡಿದ ನಮ್ಮ ತವರು ಮನೆಯಲ್ಲಿ, ಗಂಡನ ಮನೆಯಲ್ಲಿ ಗಂಜಿ ಕುಡ್ಕೊಂಡು ಜೀವನ ಮಾಡಿದ್ದಾರೆ ಕಾರಲ್ಲಿ ಕೂತ್ಕೊಂಡು. ಆದರೂ ಗಂಡನ ಬೈದ, ಇದು ನನ್ನ ಪಾಲಿಗೆ ಬಂದದ್ದು ಪಂಚಾಮೃತ, ಇವನು ನನ್ನ ಗಂಡ, ಇವನು ಸೇವೆ ಮಾಡಿಕೊಂಡು ನನ್ನ ಕರ್ತವ್ಯ ಅಂತ ಕಾರಲ್ಲಿ ವರ್ಷ ಮಾಡಿದ್ದಾರೆ. ಪ್ರೀತಿಯಿಂದ ಗಂಡನ ಜೊತೆಗೆ ಅಂತ ತಿಳಿಸಿದ್ದಾರೆ. ಮುಂದೆ ಅವಳು ಮಹತ್ತರವಾದ ಪ್ರಯೋಜನವನ್ನೇ ಮುಂದೆ ಪಡಿತಾಳೆ. ಅದಕ್ಕೆ ಪರಮಾತ್ಮ ಅವಳಿಗೆ ಮೋಕ್ಷನೇ ಕೊಟ್ಟ ಅಂತ ಹೇಳ್ತಾರೆ ಭಾಗವತ 3ನೇ ಸ್ಕಂದದಲ್ಲಿ ಬರುತ್ತೆ. ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ. ಆಪತ್ಕಾಲ ಬಂದಾಗ ಗೃಹಿಣಿಯ ಲಕ್ಷಣ ಏನು ಅಂತ ಗೊತ್ತಾಗುತ್ತೆ. ಹೀಗೆ ಬೇಕಾದಕ್ಷಣ ಇದ್ದರೆ ಮುಂದೆ ಪುರಾಣದಲ್ಲಿ ಬರ್ತಾ ಬರ್ತಾ ಅನೇಕ ದೃಷ್ಟಾಂತ ಬರುತ್ತೆ. ಅದಕ್ಕೆ ಧನಂಜಯೇ ಆತಕ ಸಂಪರೀಕ್ಷಾ, ಅಂಗಾರದ ಪರೀಕ್ಷೆಗೆ ಅಗ್ನಿ ಅಧಿಷ್ಠಾನ, ಮಹಾಹವೇ ಯೋಧಸು ಸಂಪರೀಕ್ಷಾ, ಮಹಾ ರಣರಂಗ ಯೋಧನ ಪರೀಕ್ಷೆಗೆ ಅಧಿಷ್ಠಾನ, ವಿಪತ್ತಿಗಾಲೇ ಗೃಹಿಣಿ ಪರೀಕ್ಷಾ, ಗೃಹಿಣಿಯ ಪರೀಕ್ಷಾ ಅಧಿಷ್ಠಾನ ವಿಪತ್ತು ಕಾಲ. ಇದು ಒಬ್ಬೊಬ್ಬರಿಗೆ ಹಿಂದಿನ ಉಂಟು ಪರೀಕ್ಷೆ ಇಷ್ಟಿದ್ರೆ ವೇದಾಂತ ಸಾಮ್ರಾಜ್ಯದಲ್ಲಿ ಇದೊಂದು ಪರೀಕ್ಷೆ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ವಿದ್ಯಾವಂತರಿಗೆ ಭಾಗವತವು ಒಂದು ಪರೀಕ್ಷಾ ಗ್ರಂಥ. ಅವರು ವಿದ್ಯಾವಂತರು ಅನಿಸಿಕೋಬೇಕು ಅಂದ್ರೆ ಅವರು ಭಾಗವತವನ್ನು ಹೇಳಿದ್ರೆ ವಿದ್ಯಾವಂತರು ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಒಂದು ಮೇಲ್ನೋಟದ ಅರ್ಥ ಇದೆ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತಂದ್ರೆ ವಿದ್ಯಾವಂತರಿಗೆ ಭಾಗವತವು ಒಂದು ಪರೀಕ್ಷೆಯ ಗ್ರಂಥ ಅಂತ ಹೇಳಿದಾಗ ವಿದ್ಯಾವಂತರೇ ಭಾಗವತವನ್ನು ಹೇಳಲಿಕ್ಕೆ ಸಮರ್ಥರು ಅಂತ ಹೇಳಿದಂಗಾಯ್ತಲ್ಲ. ವಿದ್ಯಾವಂತರೇ ಭಾಗವತ ಹೇಳಲಿಕ್ಕೆ ಸಮರ್ಥರು ಅಂತ ಹೇಳಿದಂಗಾಯ್ತು. ಹಾಗಾದ್ರೆ ಈಗ ಭಾಗವತ ಹೇಳೋರೆಲ್ಲ ವಿದ್ಯಾವಂತರು ಅಂತ ಒಪ್ಪಿಕೊಬೇಕಲ್ಲ. ಈಗ ಸ್ವಾಮಿಗಳನ್ನ ನೀವು ಕೇಳಿ, ಸ್ವಾಮಿಗಳೇ ನೀವು ವಿದ್ಯಾವಂತರ? ಯಾಕೆ ಭಾಗವತ ಹೇಳ್ತಾ ಇದ್ದೀರಲ್ಲ ಅದಕ್ಕೆ. ನೀವು ವಿದ್ಯಾವಂತರ? ನಾ ವಿದ್ಯಾವಂತರಲ್ಲ. ಮತ್ತೆ ಏನು ಹೇಳ್ತಾ ಇದ್ದೀರಿ? ಭಾಗವತ ಹೇಳ್ತಾ ಇದ್ದೀರಿ. ಭಾಗವತ ಹೇಳೋರು ವಿದ್ಯಾವಂತರಾಗಿರ್ತಾರೆ. ನೀವು ಹೇಳ್ತಾ ಇರೋದೇನು? ಭಾಗವತ. ವಿದ್ಯಾವಂತರ ಅಲ್ಲ.
ಹೆಂಗ್ ಕೊಡ್ತದೆ? ಈಗ ವಿದ್ಯಾವಂತರು ಅಂತ ಒಪ್ಕೋಬೇಕು ಅಂದ್ರೆ ಭಾಗವತ ಹೇಳ್ತಾ ಇದ್ದೀರಿ, ವಿದ್ಯಾವಂತರು ತಗೋಬೇಕು. ಇನ್ನ ಹೇಳ್ತಾ ಇರೋದು ಭಾಗವತ ಅಂದ ಮೇಲೆ ನಾವು ವಿದ್ಯಾವಂತ ಅಲ್ಲ ಅನ್ನೋದು ಸರಿ ಹೋಗ್ತದ? ಮತ್ತೆ ಏನ ಮಾತು ಹೇಳ್ತಾರೆ? ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಭಾಗವತ ಇದೆ ಇಲ್ಲ, ಅದೊಂದು ಸಮುದ್ರ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಇತ್ಯಾದಿ ಮಹಾಜ್ಞಾನಿಗಳು ತಿಳಿಸ್ತಾರೆ. ದೃಷ್ಟಾಂತ ಏನು ಗೊತ್ತಾ? ಸಮುದ್ರ ಸ್ನಾನಕ್ಕೆ ಹೋಗ್ತೀವಿ. ಸಮುದ್ರ ಸ್ನಾನ ಅಹಂಕರಿಸೇ ಅಂತ ಸಂಕಲ್ಪ ಮಾಡಿ ಒಂದೇಳದಲ್ಲಿ ನೋಡ್ಬೋದು, ಮೇಲೆ ಬಂದು ಮೈ ವರ್ಷ ಬಂದ್ಬಿಡ್ತೀವಿ. ಸಂಕಲ್ಪ ಏನ್ ಹೇಳಿದ್ರೆ ಸಮುದ್ರ ಸ್ನಾನ ಅಹಂಕರಿಸೇ ಅಂತ. ಮತ್ತೆ ಸಮುದ್ರ ಸ್ನಾನ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿದ್ಮೇಲೆ ಸಮುದ್ರದಾಗೆಲ್ಲ ಈಜಾಡ್ ಬರ್ಬೇಕಪ್ಪ. ಈಜಾಡ್ ಬರ್ತೀರಾ? ಈಜಾಡಲ್ಲ. ಆದ್ರೆ ಎಲ್ಲ ತುದಿ ನಿಂತುಕೊಂಡು ಎಲ್ಲಿ ಒಳ ಹೇಳ್ಕೊಂಡ್ಬಿಡ್ತದೋ ಸಣ್ಣ ಒಂದು ಗಾಬರಿಗೆ ಮುಂದೆ ಅಡ್ಡ ಬರ ಕಳಿಸಲು ಓಡುವಂತೀವಿ. ಸಮುದ್ರ ಸ್ನಾನ ಮಾಡ್ತಾ ಇದ್ದೀಯ, ಎರಡು ಅಂಗಿ ಮುರಿದ್ಬಿಟ್ಟು ಸಮುದ್ರ ಸ್ನಾನ ಅಂತೀವಿ. ಸಮುದ್ರದಾಗೆಲ್ಲ ಈಜಾಡಿಲ್ಲ. ಏನ್ ಹೇಳ್ತೀರಿ? ಸಮುದ್ರ ಸ್ನಾನ ಅಂತೀವಿ. ಆದ್ರೆ ಸಮುದ್ರ ಸ್ನಾನ ಹೌದಲ್ಲ, ಸಮುದ್ರ ಸ್ನಾನನೇ. ಅದಕ್ಕಿಲ್ಲಂತಾರೆ ಇದೇ ಜಗನ್ನಾಥಾಸ ಅಂತಾರೆ, ವಾಸುದೇವನ ಗುಣ ಸಮುದ್ರಗಳು ಈಸಬಲ್ಲವ ಆಯಾಸವಿಲ್ಲದೆ ದಾಟುವನುಭವ ಸಾಗರವ. ಇದೇ ಹರಿನಾಮಸಾರದಲ್ಲಿ ವಾಸುದೇವನ ಗುಣ ಸಮುದ್ರಗಳು ಈಸಬಲ್ಲವ ಆಯಾಸವಿಲ್ಲದೆ ದಾಟುವನು ಭವಸಾಗರವ. ಯಾವ ಪರಮಾತ್ಮನ ಗುಣವೆಂಬ ಸಮುದ್ರದೊಳಗೆ ಈಸಾಡುವುದಂದ್ರೇನು? ಎರಡು ಅಲೆಗಳನ್ನು ಮುಳುಗಿ ಸಮುದ್ರ ಸ್ನಾನ, ಸಮುದ್ರದಲ್ಲೆಲ್ಲ ಈಜಾಡದೇ ಇದ್ರೂ ಕೂಡ ಸಮುದ್ರ ಸ್ನಾನ ಅಂತ ವ್ಯವಹರಿಸುವಂತೆ ನಾವು ಶ್ರೀಮದ್ ಭಾಗವತ ಅಂತರ್ಗತವಾದ ಪರಮಾತ್ಮನ ಗುಣಗಳೆಂಬ ಸಮುದ್ರದೊಳಗೆ ಎರಡು ಅಲೆ ಮುಳುಗಿ ಸಮುದ್ರ ಸ್ನಾನ ಅಂತ ವ್ಯವಹರಿಸುವಂತೆ ಭಾಗವತ ಸಮುದ್ರ ಪರಮಾತ್ಮನ ಗುಣ ಸಮುದ್ರಗಳಲ್ಲಿ ಆ ಒಂದು ಭಾಗವತದ ಎರಡು ರತ್ನಗಳನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಎಂಬ ಕಾರಣದಿಂದ ಭಾಗವತ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಮಾತು ಹೇಳಲಿಕ್ಕೆ ಸಾಧ್ಯವೇ ಹೊರತು ವ್ಯವಹಾರ ಭಾಗವತ ಹೇಳ್ತಾ ಇದ್ದೀನಿ ಅಂತ ಅಷ್ಟೇ ಹೊರತು ಪರಮಾತ್ಮನ ಸಮುದ್ರ ಸ್ನಾನಕ್ಕೆ ಹೋಗುವುದು ಸಮುದ್ರದ ನೀರನ್ನು ಖಾಲಿ ಮಾಡಲಿಕ್ಕಲ್ಲ, ನಮ್ಮ ಪಾಪ ಖಾಲಿ ಮಾಡ್ಕೊಳ್ಳೋದಕ್ಕೆ. ಹಾಗೆ ಭಾಗವತ ಹೇಳೋದು ಭಾಗವತ ಭಗವಂತನ ಮಹಿಮೆಯನ್ನು ಹೇಳಿ ಮುಗಿಸ್ಲಿಕ್ಕಲ್ಲ, ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡುವುದಕ್ಕೋಸ್ಕರವಾಗಿ ಶ್ರೀಮದ್ ಭಾಗವತ ಹೇಳ್ತಾ ಇದ್ದೀನಿ ಅಂತ ವ್ಯವಹಾರ ಮಾಡಬಹುದೇ ಹೊರತು ಸಂಪೂರ್ಣವಾಗಿ ಪರಮಾತ್ಮನ ಗುಣಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಾ ಲೋಕದಲ್ಲಿ? ಇದೇ ಮುಂದೆ ಬರುತ್ತೆ. ನಾಳೆ ಆಚಾರ್ಯ ಹೇಳ್ತಾರೆ, ಜಗತ್ತನ ಅತಿವಿಮಲ ಗುಣ ರೂಪಗಳ ಆಲೋಚನದಿ ಭಾರತ ನಿಗಮ ಕತಿಗಳಿಗೆ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾರುಕವಿಗೆ ಹರಸದಿಂದ ಪವನಿಹಿಸುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನ್ನು ದಿನವು. ಏನು ನಮ್ಮಮ್ಮ ಸತ್ವದ ಸ್ತವಗುಣಗಳಿಗೆ ಅಭಿಮಾನಿಯಾದಂಥ ಮಹಾತಾಯಿ ಭಾರತ ಪುರಾಣ ಮಹಾರಹಸ್ಯಗಳನ್ನ ಎಲ್ಲ ಅರ್ಥವರು ಅದನ್ನು ಮೀರಿರುವ ಜ್ಞಾನ ನಮ್ಮ ಮುಂದೆ ಲಕ್ಷ್ಮೀದೇವಿ. ಆ ಮಹಾಲಕ್ಷ್ಮೀ ದೇವಿ ಸಂಪೂರ್ಣ ಚಿಂತನೆ ಮಾಡಿದ್ರು ಕೂಡ ಮುಗಿಯಲಾರದಂತ ನಮ್ಮಪ್ಪನ ಮಹಿಮೆ. ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ಮಾತಿದೆ, ಮದುವೆ ಆದ್ಮೇಲೆ 4 ವರ್ಷ ಆಯ್ತು ಅಂದ್ರೆ ಗಂಡ ಏನಾದ್ರು ಹೇಳಕ್ ಹೋದ್ರೆ ಅಯ್ಯೋ ನಿನ್ನೆಲ್ಲ ಕಂಡಿನ ಬಿಡ್ರಿ ಏನ್ ಹೇಳ್ತಾರೆ, ಆ ದುರ್ದ ಗ್ಯಾರಂಟಿ ಬರುತ್ತೆ. ನಿಮ್ಮ ಯಜಮಾನ್ರ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ, ಅಯ್ಯೋ ಅನುಭವಿಸ್ತಾ ಇದ್ದೀನಿ ಏನ್ ಹೇಳ್ತಾರೆ ಅದು ಅಷ್ಟು ನೆಗ್ಲಿಜಿಯನ್ಸ್. ಈ ಚಾನ್ಸ್ ಲಕ್ಷ್ಮೀ ದೇವಿಗೆ ಬರೋದೇ ಇಲ್ಲ ಜಗತ್ನಲ್ಲಿ. ಯಾಕೆ? ಅಯ್ಯೋ ನಿಮ್ದೆಲ್ಲ ಕಂಡಿದೆ ಬಿಡ್ರಿ ಏನ್ ಹೇಳ್ತಾರೆ ನಮಗೆ. ಪುರಾಣ ಹೇಳೋ ಪಂಡಿತರಾಗಿದ್ರೆ ಪುರಾಣ ಹೇಳಿ ನಮ್ಮ ಹತ್ರ ಹೇಳ್ಬೇಡಿ. ಮೇಷ್ಟ್ರಾಗಿದ್ರೆ ನಿಮ್ ಸ್ಟೂಡೆಂಟ್ ಹೇಳಿ ನಮ್ಗೆ ಹೇಳ್ರಿ. ಈ ಲೆವೆಲ್ ಬಂದ್ಬಿಡುತ್ತೆ. ಆದ್ರೆ ನಮ್ಮ ಅಪ್ಪನಿಗೆ ಆ ಲೆವೆಲ್ಲೇ ಇಲ್ಲ. ಯಾಕೆ? ಆ ಹೆಂಗಸಿಗೆ ಗೊತ್ತೇ ಇಲ್ಲ ತನ್ನ ಗಂಡನ ಮಹಿಮೆ ಎಷ್ಟು ಅಂತ. ಹೌದಲ್ಲ? ಒಂದು ಉದಾಹರಣೆ ಕೊಡ್ತೀನಿ. ಲಕ್ಷ್ಮೀ ದೇವಿ
ಕೈಯಲ್ಲಿ ಸೇವೆ ತಗೊಳ್ಳುವ ಗಂಡ ಅಂದ್ರೆ ಏಕೈಕ ಗಂಡ ನಮ್ಮ ಸ್ವಾಮಿಯೊಬ್ಬನೇ. ಉದಾಹರಣೆ ಬೇಕಾ? ಮಹಾಲಕ್ಷ್ಮೀ ದೇವಿ ಕೈಯಲ್ಲಿ ಕಾಲೊತ್ತಿಸ್ಕೊಂತಾನೆ, ಆದ್ದರಿಂದ ಪರಮಾತ್ಮ ಸರ್ವೋತ್ತಮ. ಯಥಾರ್ಥ ಸಂಚಿತ್ತು ಯಾರ್ಯಾರು ಹೆಣ್ಣಂದ್ರ ಕೈಯಲ್ಲಿ ಒತ್ತಿಸ್ಕೊಂತಾರೆ ಗಂಡಂದ್ರು. ಒಂದು ಅಕ್ಷರಕ್ಕೆ ಹೆಂಡತಿ ಕೈಯಲ್ಲಿ ಒತ್ತಿಸ್ಕೊಂಡ ಗಂಡ ಸರ್ವೋತ್ತಮ ಅಂತಾನೆ. ಆದ್ರೆ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಏನು ಅಂದ್ರೆ, ಲಕ್ಷ್ಮೀದೇವಿಯ ಸಾಮರ್ಥ್ಯ ಮೊದಲು ಕೇಳಿ, ಆಮೇಲೆ ಭಗವಂತನ ವಿಚಾರ ಗೊತ್ತಾಗುತ್ತೆ. ಲಕ್ಷ್ಮೀದೇವಿಯ ಸಾಮರ್ಥ್ಯ ಏನು? ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಪ್ರತಿಬಂಧ ಮೋಕ್ಷಾಹ ಯಸ್ಯಾ ಅಪಂಗಲವ ಮಾತ್ರ ಊರ್ಜಿತಾಸಾ ಶ್ರೀಹಿ ಯಕ್ಷದಾರ್ಥಬಲವತ್ತು ಅಜಿತಂ ನಮಾಮಿ. ನಮ್ಮಮ್ಮನ ಮಹಿಮಾ ವೇದ ಹೇಳ್ತಾ ಇದೆ. ಎಂಕಾವಗೇದಂತ ಮುಗ್ರಂ ಕರೋಮಿ ತಂ ಬ್ರಹ್ಮಾಣಂ ತಮಸು ಮೇಧಾಂ. ಮಹಾಲಕ್ಷ್ಮೀ ದೇವಿಗೆ ಸಾಮರ್ಥ್ಯ ಎಂಥದ್ದು? ಬ್ರಹ್ಮದೇವರನ್ನು ಕರೀತಾಳೆ, ತಾನಿದ್ದನೇ ಕರೀತಾಳೆ. ತಾನಲ್ಲಿ ಬ್ರಹ್ಮದೇವರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ, ತಾನಿದ್ದಲ್ಲಿ ಬ್ರಹ್ಮದೇವರನ್ನು ಹೇಳಿಕೊಡ್ತಾಳೆ ನಮ್ಮ ಬಾಯಲ್ಲಿ ಅಂತ. 14 ಲೋಕಗಳನ್ನು ಸೃಷ್ಟಿ ಮಾಡು, 14 ಲೋಕಗಳು ನಿನ್ನ ಅಧೀನ, ಮಹತ್ತತ್ವ ಪರ್ಯಂತ ನಿನ್ನ ವ್ಯಾಪ್ತಿ, ಮಹತ್ತತ್ವಕ್ಕೆ ನಿನ್ನ ಅಭಿಮಾನಿಯಾಗಿರು. ರುದ್ರಾದಿ ಸಕಲ ದೇವತೆಗಳು ನಿನ್ನ ಅಧೀನರಾಗಿರ್ತಾರೆ. 14 ಲೋಕದ ಒಡೆಯನಾಗಿರು. ಸತ್ಯಲೋಕದಲ್ಲಿ ವಾಸ ಮಾಡು. ನಿನ್ನ ಪಿರಿಯಡ್ ಇಷ್ಟು, ನಿನ್ನ ಸ್ಯಾಲರಿ ಇಷ್ಟು, ನಿನ್ನ ಡ್ಯೂಟಿ ಇಷ್ಟು, ಇದು ನನ್ನ ಆರ್ಡರು ಮಾಡು ಅಂತಾರೆ ಬ್ರಹ್ಮದೇವಿ. ಶಿವ ಕೈಲಾಸದಲ್ಲಿರೋ ಇಂದ್ರಾದಿ ದೇವತೆಗಳು ನಿನ್ನ ದಾಸರಾಗಿರ್ತಾರೆ. ನಿನ್ನ ಪಿರಿಯಡ್ ಇಷ್ಟು, ನಿನ್ನ ಸ್ಯಾಲರಿ ಇಷ್ಟು, ನಿನ್ನ ಡ್ಯೂಟಿ ಇಷ್ಟು, ನಿನ್ನ ಕೆಲಸ ಇದು, ನನ್ನ ಆರ್ಡರ್ ಮಾಡುವಂತಾರೆ. ಇಂದ್ರ ಸ್ವರ್ಗಲೋಕದಲ್ಲಿರೋ 3 ಲೋಕ ನಿನ್ನ ಅಧೀನ, ಅಷ್ಟದಿಕ್ಪಾಲಕರು ನಿನ್ನ ಅಧೀನ, ಕೆಳಗಡೆ ಗಂಧರ್ವರು ಅಕ್ಷತೆಯರು ಮೊದಲಾದ ಜೀವರಾಶಿಗಳನ್ನು ನಿನ್ನ ಅಧೀನ. ನೀನು ಮಾಡಬೇಕಾದ ಕರ್ತವ್ಯ ಇಷ್ಟು, ಸ್ಯಾಲರಿ ಪಿರಿಯಡ್ ನನ್ನ ಆಜ್ಞೆ, ಇದು ನೀನು ಮಾಡಬೇಕು. ಲೋಕದಲ್ಲಿ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಉಪಲಕ್ಷಣೀಯ. ಇನ್ನು ಎಲ್ಲಾ ದೇವತೆಗಳಿಂತ ಉತ್ತಮರು ಇಂದ್ರದೇವರು, ಇಂದ್ರದೇವರಿಗಿಂತ ಉತ್ತಮರು ರುದ್ರದೇವರು, ರುದ್ರದೇವರಿಗಿಂತ ಉತ್ತಮರು ಬ್ರಹ್ಮದೇವರು. ಅವರನ್ನ ನೀರವರನ್ನ ಕರೀತಾರೆ ಲಕ್ಷ್ಮೀದೇವಿ. ಕಳೆದುಬಿಟ್ಟು ನಿಮ್ಮ ಕೆಲಸ ಇಷ್ಟಿಷ್ಟು ನೀವು ಮಾಡಬೇಕು ಅಂತಾರೆ. ಇದು ಆರ್ಡರ್ ಹಾಕ್ತಾರೆ. ಅಷ್ಟೇ ಅಲ್ಲ, ಮಾಡದೆ ಹೋದರೆ ಶರವೇ ಹಂತವಾವು ಅಂತಾರೆ. ಮಾಡದೆ ಹೋದ್ರೆ ನಮ್ಮ ಮನೆಯವರಿಗೆ ಮಕ್ಕಳು ಇರ್ತಾರೆ, ಅರ್ಜೆಂಟ್ ಆಗಿ ಯಾರೋ 4 ಜನಕ್ಕೆ ಇಟ್ಟು ಬಂದ್ಬಿಟ್ಟಿರ್ತಾರೆ, ಚಾ ಮಾಡ್ಲಿಕ್ಕೆ ಹಾಲಿರೋದಿಲ್ಲ, ಅರ್ಜೆಂಟ್ ಹಾಲ್ಬೇಕು. ಮನೆ ಮಗನ್ ಹೇಳ್ತಾರೆ, ನಮ್ಮ ಮನೆ ದೇವ್ರು ಒಂದು ಅರ್ಧ ಲೀಟರ್ ಹಾಲು ತಗೊಂಡು ಅಂದ್ಬಿಡೋಣ. ಈಗ ನೀನು ಹೋಗ್ತೀಯಾ ನಾ ಹೋಗಲ್ಲ ಅಂತ ನಾವಪ್ಪ. ನೀನು ಹೋಗ್ತೀಯೋ, ನೀನು ಹೋಗಂಗ್ ಮಾಡಲು ಅನ್ನೋ ಶಕ್ತಿನೇ ಇಲ್ಲ ಅವನಿಗೆ. ನೀನು ಮಾಡ್ತೀಯಾ ಏನ್ ಮಾಡ್ಲು ಅಂತ. ಅಂದ್ರೆ ನಮ್ಮ ಕೆಪಾಸಿಟಿ ಅಷ್ಟೇ ಅಂತ. ಅಂದ್ರೆ ಮಗನಿಗೆ ಅರ್ಧ ಲೀಟರ್ ಹಾಲು ತರಿಸ್ಕೊಡೋ ಸಾಮರ್ಥ್ಯ ಇರೋದಿಲ್ಲ. ಇವ್ರ ಮನೆಗೆ ತಲೆ ಬರ್ಕೊಳ್ಳೋಕೆ ಅದಕ್ಕಿಲ್ಲಂತಾರೆ. ಅಂತಹ ಸಾಮರ್ಥ್ಯ ಇರೋ ಲಕ್ಷ್ಮೀ ದೇವಿ ಎಲ್ಲರಿಗೂ ಅಂತಾರೆ, ನನ್ನ ಆರ್ಡರು ನಾನು ಹೇಳಿದ್ದನ್ನು ಮಾಡಿದ್ರೆ ಸರಿ, ಮಾಡದೇ ಇದ್ರೆ ನಿಮ್ಮನ್ನೆಲ್ಲರೂ ಗತಿ ಕಾಣಿಸಿ ಬಿಡ್ತೀನಿ ಹುಷಾರ್ ಅಂತಾರೆ. ಶರವೇ ಹಂತವಾವು. ನಿಮ್ಮನ್ನೆಲ್ಲ ಶಿಕ್ಷಿಸುವ ಶಕ್ತಿ ಇದೆ, ನಿಮ್ಮನ್ನ ಜುಟ್ಟಿಡಿದು ನಿಮ್ಮ ಕೈಯಲ್ಲಿ ಬಲವಂತವಾಗಿ ಕೆಲಸ ಮಾಡಿಸುವ ಶಕ್ತಿ ನನಗಿದೆ ಅಂತ ಲಕ್ಷ್ಮೀದೇವಿ ಹೇಳ್ತಾರೆ. ಇಷ್ಟೆಲ್ಲ ಮಾಡುವ ಇಡೀ ಬ್ರಹ್ಮಾಂಡವನ್ನ ರಿಮೋಟ್ ಕಂಟ್ರೋಲ್ ಅಲ್ಲಿ ಆಟಾಡ್ತಾಳೆ. ಅನಾಲೋಚನೆ ಸತಿ ಸರ್ವ ವಿಷಯ ಜ್ಞಾನ ಲಕ್ಷ್ಮೀ ಜ್ಞಾನ. ಕೂತಲ್ಲೇ ಎಲ್ಲ ತಿಳಿತಾರೆ, ಎಲ್ಲ ಮಾಡ್ತಾರೆ. ಇಷ್ಟೆಲ್ಲ ಇಡೀ ಬ್ರಹ್ಮಾಂಡವನ್ನ ಮುಷ್ಟಿ ಒಳಗಿರುವುದು ಶಿಟ್ಟಿಗೆ ಬಿಟ್ಟು ಪುಡಿ ಮಾಡಿ ಹಾಕುತ್ತಾರೆ. ಅಂತ ಶಕ್ತಿ ಲಕ್ಷ್ಮೀದೇವಿಗೆ. ಅಂಥ ಬೇಕಾದಷ್ಟು ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ ಬಂದ ಒಟ್ಟಾಗಿ ಅಷ್ಟಕಾರ್ಯವನ್ನ ಯಾವ ಭಗವದ್ ಅಜ್ಞಾನುಸಾರವಾಗಿ ಅನಾಯಾಸವಾಗಿ ಮಾಡುವ ಸರ್ವ ಸಮರ್ಥನಾದ, ನಿತ್ಯಮುಕ್ತನಾದ, ನಿರ್ದುಷ್ಟನಾದ, ಶಾಸ್ತ್ರೈಕ ಸಮನಿಗಮ್ಯನಾದ, ಅನಂತನೂ ಆದ ಅಂತಹ ಲಕ್ಷ್ಮೀದೇವಿ ಕೈಯಲ್ಲಿ ನಮ್ಮ ಸ್ವಾಮಿ 24 hours ಕಾಲು ಒತ್ತಿಸ್ಕೊಂತಾನೆ ಅಂದ್ರೆ ಗಂಡು ಸೂತ ಅವನನ್ನಬೇಕು. ಅದಕ್ಕೆ ಅವನನ್ನ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡುವುದು. ಅದಕ್ಕೆ ಅವನನ್ನು ಸ್ತುತಿ ಮಾಡುವ ಮಹಾಸೂಕ್ತ ಪುರುಷ ಸೂಕ್ತ ಅನ್ಸ್ಕೊಂಡಿದೆ. ಅಂತ ಹೆಂಡತಿ ಕೈಯಲ್ಲಿ ಕಾಲು ಒತ್ತಿಸ್ಕೊಂತಾನೆ 24 ಗಂಟೆಗೆ, 24 ಸೆಕೆಂಡ್ ಅಲ್ಲ. ಈಗ ಒಂದು ಲೌಕಿಕ ಜೀವನದಲ್ಲಿ ಲಗ್ನ ಆಗಿರ್ತದೆ, ಏನೋ ಗ್ರಾಚಾರ ಕೆಟ್ಟ ಹೆಂಡತಿ ಬಹಳ ಓದ್ಬಿಟ್ಟಿರ್ತಾಳೆ, ಅವಳಿಗೂ
ಆಫೀಸಿಗೆ ಕಳಿಸೋ ಪ್ರಸಂಗ ಬಂದ್ಬಿಡ್ತದೆ. ಅವರು ಪ್ರತಿ ತಿಂಗಳು ಸ್ಯಾಲರಿ ಡ್ರಾ ಮಾಡಿಬಿಟ್ರೆ ಹಂಗಂದ್ರೆ ಬಹಳ ಸ್ಟೇಟಸ್ ಜಾಸ್ತಿ. ಸಂಬಳ ತಗೊಂತಾರೆ ಅನ್ನೋಕ್ಕಿಂತ ಸ್ಯಾಲರಿ ಡ್ರಾ ಮಾಡಿದ್ರೆ ತಾಕತ್ತಿದ್ರೆ ಪ್ರತಿನಿತ್ಯ ಆ ಹೆಂಡತಿ ಕೈ ಕಾಲೋಚಿಸ್ತೀರ. ಇದು ವರ್ಷದಿದ್ರೆ ಸಂತೋಷಪಡಿಸಾಕಷ್ಟೆ. ಅಂದ ಮೇಲೆ ಹೇಳಕ್ ಹೊರಟದ್ದು ಮುಖ್ಯ ಸಾರ ಏನು, ಸಾಧಾರಣವಾದ ಮನುಷ್ಯರು ಸಂಸಾರದಲ್ಲಿದ್ದಾಗ ಹೆಂಡತಿ ದುಡಿತಾರೆ ಅಂದ್ರೆ ಆ ದುಡಿಯುವ ಹೆಂಡತಿಗೆ ಧೈರ್ಯವಾಗಿ ಕೆಲಸ ಹೇಳುವ ಧೈರ್ಯವನ್ನು ಕಳ್ಕೊಂತಾನೆ ಗಂಡ. ಆದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಶಕ್ತಿ ಇರೋ ಹೆಂಡತಿ ಕೈಯಲ್ಲಿ 24 hours ಕಾಲು ಒಪ್ಪಿಸ್ಕೊಂತಾನೆ, ಪ್ರೀತಿಯಿಂದ ಬರ್ತಾರೆ. ಅಂತ ಹೆಂಡತಿನ ಆಳ್ತಾನ ನಮ್ಮ ಸ್ವಾಮಿ. ಆದ್ದರಿಂದ ಸರ್ವೋತ್ತಮ ಭಗವಂತ ಅವನೊಬ್ಬನೇ. ಅವನ ಗುಣಗಳನ್ನ ಲಕ್ಷ್ಮೀದೇವಿಯೇ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದ್ಮೇಲೆ ಇನ್ನ ಭಾಗವತ ಹೇಳ್ತಾ ಇದ್ದಾರೆ ಸ್ವಾಮಿಗಳು ಅಂತಂದ್ರೆ ಏನ್ ಹೇಳಲಾರರು, ಏನ್ ಹೇಳಬಹುದು ಪರಮಾತ್ಮನ ಮಹಿಮೆ, ಭಗವಂತನ ಮಹಿಮೆಯನ್ನು ಏನು ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇಂಥ ಅದ್ಭುತವಾದ ಧನಂಜಯ ಆಟಕ ಸಂಪರೀಕ್ಷಾ, ಮಹಾಹವೇ ಯೋಧಸ ಸಂಪರೀಕ್ಷಾ, ವಿಪತ್ತಿಕಾಲೇ ಗೃಹೀ ಪರೀಕ್ಷಾ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಯಾವ 4 ಪರೀಕ್ಷೆಗಳನ್ನ ಆರಿಸಿದ ನಂತರ ಶ್ರೀಮದ್ ಭಾಗವತ ಶಾಸ್ತ್ರ ಸಕಲ ಶಾಸ್ತ್ರಾರ್ಥ ಸಾರ. ಭಾಗವತ ಅಂದ್ರೆ ಏನು? ಸಾಮಾನ್ಯ ಲೋಕದಲ್ಲಿ ಲೌಕಿಕವಾಗಿ ಆಡ್ತಾರಲ್ಲ, ಔಪಚಾರಿಕವಾಗಿ ಭಾಗವತ ಅಂದ್ರೆ ಏನು? ಭಾಗವ ತ ಗೊತ್ತಾಯ್ತಲ್ಲ, ಭಾಗವ ತ ನಮ್ಮ ಭಾಗ ಕೊಡು. 2 ಟೈಮಲ್ಲಿ ನಮ್ಮ ಭಾಗ ಕೇಳ್ತೀವಿ ನಾವು. ಒಂದು ಅಪ್ರತ್ರ ಆಸ್ತಿ ಭಾಗ, 2ನೇದು ಊಟ ಕೂತಾಗ ನಮ್ಮ ಭಾಗ ಹಾಕಿಕೊಂಡು ಹೋಗ್ರಪ್ಪ, ಆಮೇಲೆ ಬರ್ತಿರೋ ಮಂತ್ರಿ ನೀವು. ಈ ಭಾಗ ಹೌದಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂತಾರೆ ಆ ಭಾಗ ಕೇಳಬೇಡ್ರಿ ನೀವು ಅಂತ. ಗೊತ್ತಿದೆ, ನಮ್ಮ ಸ್ವಾಮಿ ಗೊತ್ತಿದೆ ಏನಂತ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಘದ ಕಸ್ಯ ಸಿದ್ಧನಂ. ಯಾರಲ್ಲೂ ಏನು ಪ್ರಾಯಾದೇಹೇ ಸಕಾಶಾತ್ ನಾಕಾಂಕ್ಷೇತಾ ನ ಪ್ರಯಾಸಯೇತ್ ಅಂತ ಹೇಳಿ ಈಶಾವಾಸ್ಯ ಉಪನಿಷತ್ ಖಂಡಾರ್ಥದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ. ತೇನ ಕಾರಣೇನ ತೇನ ಈಶ್ವರೇನ ತಕ್ತೇನ ವಿತ್ತೇನ ದತ್ತೇನ ಯದಿಚ್ಛಾರಬ್ಧೇನೇತಿ ಯಾವತ್ತು ಭೋಗಂ ಕುರ್ಯಾಹ ರಾಜಾದೇಹೇ ಸಕಾಶಾತ್ ನಾಗಾಂಚೇತಾ ನ ಪ್ರಯಾಸೆಯೇತು. ಅವರ ಹತ್ರ ಕೂತೀವಿ, ಅವ್ರದೇ ಮಾತುಗಳಿದಲ್ಲ. ಉಪನಿಷತ್ತಿನಲ್ಲಿ ವ್ಯಾಖ್ಯಾನದಲ್ಲಿ ಏನು ಕೇಳಲಾರದು ಅಂತ ಶಾಸ್ತ್ರ ತಿಳಿಸ್ಕೊಟ್ಟಿದೆ. ಅದೇ ಮಾತನ್ನು ಕೂಡ ನಾವು ಇನ್ನೊಂದು ಕಂಡ ಪತ್ರದಲ್ಲೂ ಇದೆ. ನಿನ್ನ ಪಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು, ರಕ್ಷಿಸೋ ನಮ್ಮನು ಅನವರತ. ಅವನಿಗೆ ಗೊತ್ತಿದ್ದೇನೆ, ಅವನ ಸಂರಕ್ಷಕನಾಗಿದ್ದೇ ಇಲ್ಲ. ನಾವು ಪರಮಾತ್ಮನ ಕೇಳಿ ಕೇಳಿ ಸುರಕ್ಷಿತವಾಗಿರೋದಲ್ರಿ. ನಾವು ಎಷ್ಟೋ ಕೇಳಲಿಕ್ಕೆ ಆಗಲ್ಲ ನಮ್ಮ ಸ್ವಾಮಿನ, ಕೇಳದೆ ಸ್ವಾಮಿ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಪ್ರತಿಯೊಂದಕ್ಕೂ ಪಾಯಿಂಟ್ಗೂ ಹೆಜ್ಜೆಗೂ ಸ್ವಾಮಿನ ನಮಗೆ ಇದನ್ನು ಮಾಡು ಅದನ್ನು ಮಾಡು ಇದನ್ನು ಮಾಡು ಅಂತ ಕೇಳಿಲ್ಲ ನಾವು. ನಮ್ಮ ಸ್ವಾಮಿ ಮಾಡ್ತಾ ಇದ್ದಾನೆ ಅನುಗ್ರಹಕ್ಕೆ. ಅದಕ್ಕೋಸ್ಕರವಾಗಿ ಅಂತ ಸರ್ವೋತ್ತಮನಾದ ಪರಮಾತ್ಮನಲ್ಲಿ ಏನು ಕೇಳಬಾರದು ಅಂತ ಶಾಸ್ತ್ರ ಅದೇ. ಆದ್ರೆ ಮತ್ತೆ ಭಾಗವತ ಅಂತದಲ್ಲ, ಭಾಗವ ತ ಅಂದ್ರೆ ಏನು ಅಲ್ರಿ? ಭಾಗವ ಅನ್ನೋದು ಸಂಸ್ಕೃತ ಶಬ್ದ, ತ ಅನ್ನೋದು ಕನ್ನಡ ಶಬ್ದ ಆಗುತ್ತೆ. ಇದೆಲ್ಲ ಔಪಚಾರಿಕ ಅಷ್ಟೇ ಅನ್ನೋದೆಲ್ಲ. ಅದಕ್ಕೋಸ್ಕರವಾಗಂತಾರೆ ಪರಮಾತ್ಮನ ಈ ಹಣ್ಣು ಅನ್ಕೊಳ್ಳೋದಾದ್ರೆ ಭಾಗವತ ಅಂತಂದ್ರೆ ಅದಕ್ಕೆ ಡೆಫಿನೇಷನ್ ಕೊಟ್ಟಿದ್ದಾರೆ. 2 ಡೆಫಿನೇಷನ್ ಇದೆ. ವಾಯುಪುರಾಣದಲ್ಲಿ ವೇದವ್ಯಾಸದೇವರೇ ಕೊಡ್ತಾರೆ. ಭಾಗವತ ಅಂದ್ರೆ ಭಾಷಕಃ ಗಾವಃ ಯಶಃ ಜ್ಞಾನಜನಕಃ ಭಗುಹು. ಭಾ ಧಾತು ಇದೆ. ಈ ಭಾ ಧಾತುವಿಗೆ 1000 ಅರ್ಥ. ಭಾಗಿತ್ತು, ಭಾಜ್ಞಾನಿ, ಭಾವಿಜ್ಞಾನಿ, ಭಾವುರರೀಕರಣೆ, ಭಾ ಸಂಮೋಹನೆ, ಭಾ ಸಂಹಾರೆ, ಭಾ ಆದೃಶ್ಯೆ, ಭಾ ಸಂಮೋಹನೆ, ಭಾ ವಿವಾಹೆ, ಭಾ ಆನಂದೆ, ಭಾ 1000 ಅರ್ಥ ಹೇಳ್ಬೋದು ಬರೀ ಭಾ ಅನ್ನೋ. ಆದ್ದರಿಂದ ಈ ಭಾ ಅಂದ್ರೆ ಪ್ರಕಾಶ ಅಂತ ಅರ್ಥ. ಅನಂತ ಕೋಟಿ ಸೂರ್ಯ ಪ್ರಕಾಶನಾದವನು ಯಾರೋ ಭಾಷಕಾಹ ಗಾವಹ. ಗೋ ಅಂದ್ರೆ ವೇದಗಳು. ಅನಂತ ವೇದಗಳಿಂದ ದೇದೀಪ್ಯಮಾನನಾಗಿ ಜಗತ್ತಿಗೆ ಪರಿಚಯಗೊಂಡಂತಹ ಪರಮಾತ್ಮನಿಗೆ ಭಗು ಅಂತ ಭಾಗ ಅಂತ ಅರ್ಥ.
ಧಾ ಅಂದ್ರೆ ಪ್ರಕಾಶ, ಧಾ ಅಂದ್ರೆ ವೇದಗಳು. ಅನಂತ ವೇದಗಳಿಂದ ಇವನು ಅನಂತ ಕೋಟಿ ಸೂರ್ಯ ಪ್ರಕಾಶಮಾನನಾದ ಪರಮಾತ್ಮ ಅಂತ ತಿಳಿಯಲ್ಪಟ್ಟವನಾದ ಕಾರಣ ಪರಮಾತ್ಮನಿಗೆ ಭಾಗ ಅಂತ ಹೆಸರು. ಭಗೋಹೋ ಅನಂತ ವೇದ ಪ್ರತಿಪಾದ್ಯನಾದ ಪರಮಾತ್ಮನು ಭಾಗ. ಭಗೋಹೋ ಅಯಂ ಅವತಾರ ವೇದವ್ಯಾಸ ಭಾಗವ. ಅನಂತ ವೇದ ಪ್ರತಿಪಾದ್ಯನಾದ ಪರಮಾತ್ಮನು ಅನಂತ ಕೋಟಿ ಸೂರ್ಯ ಪ್ರಕಾಶಮಾನ ಅನಂತ ಚಂದ್ರಕಾಂತಿಯಿಂದ ಶೋಭಿತನಾದ ಪರಮಾತ್ಮ ಭಾಗ. ಆ ಭಾಗನೇ ಸ್ವೀಕಾರ ಮಾಡಿದ ಮತ್ತೊಂದು ರೂಪ ವಾಸುದೇವ ಸ್ವಯಂ ವೇದವ್ಯಾಸ ಭಾಗವ. ಆ ಪರಮಾತ್ಮನೇ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿದ ಭಾಗವ ವೇದವ್ಯಾಸಿಯವರು. ವ್ಯಾಸೇನ ಕನ್ಯತೆ ತನುವಿಸ್ತಾನೆ, ಅವನಿಂದ ನಿರ್ಮಾಣಗೊಂಡಂತ ಶಾಸ್ತ್ರವಾದ ಕಾರಣ ಇದಕ್ಕೆ ಭಾಗವತ ಅಂತ ಕರೀತಾರೆ ಅಂತ ಒಂದರ್ಥ ಹೇಳ್ತಾರೆ. ಇನ್ನೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಭಾಗವತ ಅಂದ್ರೆ ಏನು? ಧಕಾರೋ ಭಕ್ತಿರುದ್ದಿಷ್ಟ, ಗಕಾರೋ ಜ್ಞಾನಮುಚ್ಯತೆ, ವಕಾರಸ್ಸು ಸುವೈರಾಗ್ಯಂ, ಸಕಾರ ಸತ್ವಮೇದೃಶಂ. ಭಾ ಅಂದ್ರೆ ಭಕ್ತಿ. ಭಕ್ತಿ ಅಂದ್ರೆ ಏನು ರಾಯರಲ್ಲಿ ಕೂತ್ಕೊಂಡು ಗಲಗಲ ಬರ್ಕೊಂಡ್ಬಿಟ್ಟು ಗರ್ರ ಅಂತ ಸರಿ ತೀರ್ಥ ತಗೊಂಡ್ಬಿಟ್ಟು ಬರ್ರ ಅಂತ ಮನೆಗೆ ಹೋಗ್ಬಿಟ್ರೆ ಭಕ್ತಿ. ಶ್ರೀಮದಾಚಾರ್ಯ ಭಕ್ತಿ ಅಂದ್ರೆ ಏನು? ಮಹಾತ್ಮಜ್ಞಾನ ಪೂರ್ವಸ್ತು ಸದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಪ್ರೋಕ್ತ ತಯಾ ಮುಕ್ತ ನಚಾನ್ಯಥ. ಭಕ್ತಿ ಅಂದ್ರೆ ಏನು? ಮಹಾತ್ಮಜ್ಞಾನ ಪೂರ್ವಕವಾದ ಸದೃಢವಾದ ಸರ್ವತೋಧಿಕವಾದ ಸ್ನೇಹ, ಇದು ಭಕ್ತಿ. ಅರ್ಥ ಆಗಲಿಲ್ಲ. ಮಹಾತ್ಮಜ್ಞಾನ ಪೂರ್ವಕವಾದ ಸದೃಢವಾದ ಸರ್ವತೋಧಿಕವಾದ ಸ್ನೇಹ ಅಂದ್ರೆ ಏನಂತ? ಯಾವ ಕಾಲದಲ್ಲೂ ಪರಮಾತ್ಮ ಸರ್ವೋತ್ತಮ ಅನ್ನೋದನ್ನು ತಿಳಿಬೇಕು. ಏನೋ ಗುಲ್ಬರ್ಗದಲ್ಲಿ ಬಿದ್ದಾಪುರ ಕಾಲೋನಿ ರಾಯರ ಮಠದಲ್ಲಿ ಪ್ರವಚನ ಮಾಡೋ ಕಾಲಕ್ಕೆ ಮಾತ್ರ ವಿಷ್ಣು ಸರ್ವೋತ್ತಮ, ಇನ್ನು ಬೇರೆ ಊರಿಗೆ ಹೋದ್ರೆ ಬೇರೆಯವರು ಸರ್ವೋತ್ತಮರು ಅಂತಿದೆಯಾ? ಯಾರು ಸರ್ವಾವಸ್ಥಾ ಸರ್ವದೇ ಎಲ್ಲಾ ದೇಶದಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲಾ ಪ್ರದೇಶದಲ್ಲಿ, ಎಲ್ಲಾ ಕಾಲದಲ್ಲೂ ಕೂಡ, ಎಲ್ಲಾ ದೇಶದಲ್ಲೂ ಕೂಡ, ಎಲ್ಲಾ ಪ್ರದೇಶದಲ್ಲೂ ಕೂಡ, ಎಲ್ಲಾ ವಿಷಯದಲ್ಲೂ ಕೂಡ ಪರಮಾತ್ಮ ಒಬ್ಬನೇ. ಕೈಲಾಸದಲ್ಲೂ ವಿಷ್ಣುನೇ ಸರ್ವೋತ್ತಮ ಉಪಾಸನೆ ಮಾಡೋದು, ಸ್ವರ್ಗಲೋಕದಲ್ಲೂ ವಿಷ್ಣುನೇ ಸರ್ವೋತ್ತಮ, 14 ಲೋಕದಲ್ಲೂ ವಿಷ್ಣುನೇ ಸರ್ವೋತ್ತಮ, ವೈಕುಂಠ ಲೋಕದಲ್ಲಿ ಆನಂದಮೂರ್ತಿ ಅವನೇ ಸರ್ವೋತ್ತಮ. ಆಯಾ ಲೋಕಕ್ಕೆ ಹೋದಾಗ ಮಾತ್ರ ಅಲ್ಲಿರೋ ಸರ್ವೋತ್ತಮರಲ್ಲ, ಎಲ್ಲ ಕಡೆಗೂ ಅವನೇ ಸರ್ವೋತ್ತಮ. ಈ ಚಿಂತನೆ ಬರೋದಕ್ಕೆ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದ್ರೇನು? ಎಲ್ಲಾ ಕಾಲದಲ್ಲೂ, ಎಲ್ಲಾ ದೇಶದಲ್ಲೂ, ಎಲ್ಲಾ ಸ್ಥಳದಲ್ಲೂ, ಎಲ್ಲಾ ವಿಷಯದಲ್ಲೂ ಸರ್ವೋತ್ತಮತ್ವೇನ ವಿಷಯನಾದವನು ಯಾರು? ಅವನು ಸರ್ವೋತ್ತಮ ದೇವತ. ಈ ಜ್ಞಾನನೇ ಭಕ್ತಿ ಅಂದ್ರೆ. ಈ ಜ್ಞಾನ ಬರಬೇಕು, ನಮಗೆ ಅನುಸಂಧಾನ ಬರಬೇಕು. ಹೌದು, ಸರ್ವೋತ್ತಮತ್ವ ಪರಮಾತ್ಮನ ವಿಶಿಷ್ಟ ಜ್ಞಾನ ವಿಶಿಷ್ಟವಾಗಿ ಬರೋದು ಅಂದ್ರೆ ಎಲ್ಲಾ ಕಾಲದಲ್ಲೂ ಪರಮಾತ್ಮನೇ ಸರ್ವೋತ್ತಮ, ಅವನೇ ದೇವರು, ಒಬ್ಬನೇ ಸರ್ವೋತ್ತಮತ್ವೇನ. ಅದಕ್ಕೆ ಸಾಮಾನ್ಯವಾಗಿ ಒಂದು ಮಾತಿದೆ, ಲೋಕದಲ್ಲಿ ಜನಗಳೆಲ್ಲ ಅಂತಾರೆ, ಏನೋ ಪವರ್ ಮೈಂಡಿಗೆ ಹಾಗೆ ತೋರಿಸ್ಕೊಂತಾರೆ. ಏನು ಗೊತ್ತಾ? ನಮಗೆಲ್ಲ ಎಲ್ಲ ಒಂದೇ, ಎಲ್ಲ ದೇವರೆಲ್ಲ ಒಂದೇ, ಎಲ್ಲಾ ದೇವರೆಲ್ಲ ಒಂದೇ ಅಂದ್ಬಿಡ್ಬೇಡ್ರಪ್ಪ, ಅಪಾಯ. ಎಲ್ಲಾ ದೇವರು ಒಂದೇ ಅಲ್ಲ, ಸ್ವಲ್ಪ ಮಾಡಿಫೈ ಮಾಡಿ. ಎಲ್ಲಾ ದೇವರು ಒಂದೇ ಅಲ್ಲ, ಎಲ್ಲರಿಗೂ ದೇವರು ಒಂದೇ ಅಂತ ಹೇಳ್ರಿ. ಎಲ್ಲಾ ದೇವರು ಒಂದೇ ಅಲ್ಲ, ಎಲ್ಲರಿಗೂ ದೇವರು ಒಂದೇ, ಅವನೇ ನಾರಾಯಣ ಪರಹ. ಅದಕ್ಕಿಂತ ಹರಿದೇವ ಪರಹ, ಹರಿದೇವ ಗುರು, ಹರಿದೇವ ಜಗತ್ ಕೃಮಾತ್ಮಗತಿ. ಲಕ್ಷ್ಮೀಪತಿಯಾದ ನಾರಾಯಣನೇ ಸರ್ವೋತ್ತಮ, ಅವನೇ ಗುಣಪರಿಪೂರ್ಣ, ಅವನೇ ದೋಷ ದೂರ, ಅವನೇ ಶಾಸ್ತ್ರೈಕ ಸಮಧಿಗಮ್ಯ, ಅನಂತ ಗುಣಪರಿಪೂರ್ಣ, ಸರ್ವತ್ರ ವ್ಯಾಪ್ತ, ಅನಂತ ದೋಷ ದುಷ್ಟ ದೂರ ಅಂತ ಉಪಾಸನೆ ಮಾಡೋದಿಲ್ಲ. ಇದಕ್ಕೆ ಭಕ್ತಿ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ ಅಂತಾರೆ. ಅದಕ್ಕೆ ಈ ಪ್ರಕಾರವಾದ ಭಕ್ತಿ ಬರಬೇಕಾ? ಭಾಗವತ ಕೇಳ್ರಿ. ಪ್ರಕಾರೋ ಭಕ್ತಿರುದ್ದಿಷ್ಟ. ವಿಶೇಷವಾಗಿ ಪರಮಾತ್ಮನ ಸರ್ವೋತ್ತಮತ್ವ ಅನ್ನುವ ಜ್ಞಾನ ಸರಿಯಾಗಿ ಬರಬೇಕು ಅಂದ್ರೆ ಆ ಜ್ಞಾನದಿಂದಲೇ ಭಕ್ತಿ ಬರೋದು. ಅದಕ್ಕೆ ಈ ಸುಧಾರದಲ್ಲಿ ಒಂದು ಮಾತು ಬರುತ್ತೆ, ನಕಾಂತರೇಣ ಲಕ್ಷಣಂ ವಸ್ತು ನಿರ್ಧಾರಣಂ, ನಾನಿರ್ಧಾರಿತ ಸ್ವರೂಪಸ್ಯ ಪ್ರಣಾಮ ಯುಕ್ತ. ಏನಿಂಗಂದ್ರೆ ಅರ್ಥ ಆಗಲಿಲ್ಲ, ನಾನು ಅರ್ಥ ಮಾಡಿಸ್ತೀನಿ ಎಂದು ಪುರಂದಾಸರು. ಇದು ಸುಧಾತ್ ಮಾತು.
ಎಲ್ಲರಿಗೂ ಸುಧಾ ಓದಕ್ಕಾಗಲ್ಲ. ಇಲ್ಲ ತಾಯಂದ್ರಿಗಂತೂ ಪಾಪ ಸುಧಾ ಮುಟ್ಟಕ್ಕಾಗೋದೇ ಇಲ್ಲ. ಎಷ್ಟೋ ಜನ ಗಂಡಸರೇ ಸುಧಾ ಮುಟ್ಟಕ್ಕಾಗಲ್ಲ. ಆದ್ರಿಂದ ಇವರಿಗೆಲ್ಲ ಅರ್ಥ ಆಗಬೇಕು ಅಂತ ಆ ಟೀಕಾಕೃತ್ಪಾದರು ಆಡಿದ ಮಾತನ್ನ ಪುರಂದರದಾಸರು ಟ್ರಾನ್ಸ್ಲೇಟ್ ಮಾಡಿಕೊಟ್ರು. ನಾಲ್ಕು ನೀನು ಉಚ್ಚಂತೆ ಈ ವಾಕ್ಯಗಳಿಗೆಲ್ಲ ನಮಗೆ ಅರ್ಥ ಆಗಲ್ಲ ಅನ್ನೋ ಭಯ ಬೇಡ. ಯಾಕೆ ಪುರಂದರದಾಸ ಹೇಳಿದ್ರು, ಅದರ ಸಾರ ಹೇಳ್ಕೊಟ್ರು. ಏನ್ ಟೀಕಾರ ಹೇಳಿದ್ದೇನು ಸುಧಾರಲ್ಲಿ ಅರಿತು ಪಾಡುವೆನೆಂದರೆ ರಂಗಯ್ಯ ನಿನ್ನ ಅರಿತವರ್ಯಾರಯ್ಯ. ಆ ಟೀಕಾರ ಮಾತೇ ಇದೆಲ್ಲ ಕನ್ನಡ ಮಾಡಿಕೊಟ್ಟಿದ್ದಾರೆ. ನಾನಿರ್ಧಾರಿತ ಸ್ವರೂಪಶ್ರವಣ ಮಹಾಯುಕ್ತ ನಕಾಂತರೇನ ಲಕ್ಷಣ ಮತ್ತು ನಿರ್ಧಾರಣಂ ಅರಿತು ಪಾಡುವೆನೆಂದರೆ ರಂಗಯ್ಯ ನಿನ್ನ ಅರಿತವರ್ಯಾರಯ್ಯ. ಅರಿಯಲಾಗದೆ ನಿನ್ನ ಹೊಂದುವುದು ಗಂಗಯ್ಯ, ಅರಿಯಲಾಗದೆ ನಿನ್ನ ಹೊಂದುವುದು ಗಂಗಯ್ಯ. ಅರಿಯದವನು ನಾನು ದಾರಿ ತೋರಿಸು ನೀನು, ಏಕೆ ನಿಶ್ಚಯನಾಗುವೆ ಅಂಗಯ್ಯ, ಏಕೆ ನಿಶ್ಚಯನಾಗುವೆ. ಅರಿತು ಪಾಡುವೆನೆಂದರೆ ರಂಗಯ್ಯ ನಿನ್ನ ಅರಿತವರ್ಯಾರಯ್ಯ, ಅರಿಯಲಾಗದೆ ನಿನ್ನ ಹೊಂದುವುದು ಹಂಗಯ್ಯ. ಅರಿಯದವನು ನಾನು ದಾರಿ ತೋರಿಸು ನೀನು, ಏಕೆ ನಿಶ್ಚಯನಾಗುವೆ. ಅರಿಯಲಾಗದೆ ನಿನ್ನ ಹೊಂದುವುದು ಹಂಗಯ್ಯ. ನಿನ್ನ ಜ್ಞಾನ ಮಾಡಿಕೊಳ್ಳದೆ ಇದ್ರೆ ನಿನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನನ್ನು ತಿಳಿದಿಲ್ಲ, ನಿನ್ನನ್ನು ಹೊಂದುವ ಉಪಾಯ ತಿಳಿಸಿಕೊಳ್ಳುವುದು. ಅದೇ ವಿಚಾರ ಹೇಳ್ತಾರೆ. ನಿನ್ನ ಜ್ಞಾನ ನನಗಿಲ್ಲ, ನಿನ್ನ ಜ್ಞಾನ ಇಲ್ಲದೆ ನಿನ್ನನ್ನು ಹೊಂದಲಿಕ್ಕಾಗಲ್ಲ. ನಿನ್ನ ಜ್ಞಾನ ಇಲ್ಲದೆ ನಿನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಜ್ಞಾನ ನನಗಿಲ್ಲ, ಆದ್ರೆ ನಾನು ನಿನ್ನನ್ನು ಹೊಂದಬೇಕಾಗಿದೆ. ನಿನ್ನನ್ನು ಕೇಳಬೇಕು ಅಂದ್ರೆ ಏನು ಮಾಡಬೇಕು, ನೀನೇ ದಾರಿ ತೋರಿಸ್ಕೊಂಡು ನನಗೆ. ಅದನ್ನೇ ಸುಧಾರ ಗ್ರಂಥಗಳಲ್ಲಿ ಹೇಳಿದ್ದಲ್ಲ, ಇಲ್ಲಿ ನಮಗೆ ದಾಸವರನ್ನೆಲ್ಲ ದಾಸಾಹಿತ್ಯದಲ್ಲಿ ಅತಿ ಸುಲಭವಾಗಿ ಅದಕ್ಕೆ ಸದಾ ಹೇಳೋದು ಸುಧಾ ಓದಿ ಪದ ನೋಡಿ, ಸುಧಾ ಓದಿ ಪದ ನೋಡಿ. ಯಾಕೆಂದ್ರೆ ಅಲ್ಲಿ ಶಾಸ್ತ್ರದ ವಾಕ್ಯಗಳನ್ನೇ ಇಲ್ಲಿ ಟ್ರಾನ್ಸ್ಲೇಷನ್ ಇರ್ತದೆ. ಆ ಶಾಸ್ತ್ರದ ವಾಕ್ಯ ಏನ್ ಹೇಳ್ತಾ ಇರ್ತೋ ಅದನ್ನೇ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಅದನ್ನು ಗೊತ್ತಿರಲ್ಲ. ಶ್ರೀಮದಾಚಾರ್ಯರು ಆಡಿದ ಮಾತು, ಟೀಕಾರಾಯರ ಮಾತು, ವ್ಯಾಸರಾಜರು, ವಾದರಾಜರು, ರಾಘವೇಂದ್ರ ಸ್ವಾಮಿಗಳಂತ ಮಹಾಜ್ಞಾನಿಗಳು ಆಡಿದ ಮಾತುಗಳನ್ನ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿರ್ತಾರೆ ಅವರು. ಅದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಆ ವಾಕ್ಯದ ಪೈಕಿಯಾಗಿದ್ರೆ ಈ ವಾಕ್ಯ ಅದನ್ನು ದುಂಟು ಬರ್ತಾರೆ. ಇದಕ್ಕೆ ದಾಸಸಾಹಿತ್ಯ ಎಲ್ಲ ಹಾಗೆ. ದಾಸಸಾಹಿತ್ಯ ಅಂತ ಹೇಳಿ ಈಗ ಆಚಾರ್ಯ ಹೇಳೋಲ್ಲ, ಏನೋ ಕನ್ನಡದಲ್ಲಿ ಇದೇನೆ, ನೋ ಪ್ರಾಬ್ಲಮ್, ಅರ್ಥ ಆಗಿರುತ್ತೆ. ಏನ್ ಅರ್ಥ ಆಗಿದೆ ನಿಮ್ ಕಲಿ. ದಾಸಸಾಹಿತ್ಯ ಏನೋ ರಕ್ಷತಾವಚೇತ ಸಾಕ್ಷಾತ್ ವ್ಯಾಪಕಂ ಜಾತವಚಿನ ಸದಾತಿಯತ್ತಂ ಪ್ರದರ್ಶಿನಂತೆ ಜಾತಿಯ ಅಂತೇನೋ ತರ್ಕ ಪಕ್ಕ ಘಟಕ ಪಟಕ ಅಂತ ಹೇಳ್ಬಿಡ್ಬೋದು. ದಾಸಸಾಹಿತ್ಯದಿಂದ ಅರ್ಥ ಆಗೋದು ಬಹಳ ಕಷ್ಟ ಇದೆ. ಒಂದು ಬಿಡ್ಲ ಹಾವು ದಾಸ ಸಾಹಿತ್ಯದ್ದು ಒಂದು ಮುಂದಿಗೆ ಹೇಳ್ತಾರೆ. ನಮ್ಮ ಪುರಂದರದಾಸು ತಿರುಪತಿ ಯಾತ್ರೆಯನ್ನು ಮಾಡಿದ್ರಂತೆ. ತಿರುಪತಿ ಯಾತ್ರೆ ಮಾಡಿದಾಗ ತಿರುಪತಿ ವೆಂಕಟರಾಮನನ್ನ ಸ್ತೋತ್ರ ಮಾಡಿದ್ರು. ಬೆರಳಿಲ್ಲದ ಕೈಯಲುಂಡು ಜೀವಿಸುವವನ ಶಿರದಲುಂದೊಡೆದೇವನ, ಬೆರಳಿಲ್ಲದ ಕೈಯಲುಂಡು ಜೀವಿಸುವವನ ಅದನ್ನು ಶಿರವಾಗಿ ಉಳ್ಳವನ, ಉರುವ ಶಾಪದಿ ಗುರಿಯಾಗಿ ಕಿರಿಯಾಗಿರುವವನ, ಶಿರದಲಂದದ ದೇವನ ಕೊರಳ ಮಾಲೆಯ ಹೆಸರೊಪ್ಪಿದ ಗಿರಿಯಲಿ ವಾಸವಾಗಿಹ ಶ್ರೀನಿವಾಸನ ಶರಣವ ತೋರಿನಗಿ. ಏನಾದ್ರು ಅರ್ಥ ಆಗಿಲ್ಲ ಅನ್ನೋದು ಅರ್ಥ ಆಗಷ್ಟೆ. ಬೆರಳಿಲ್ಲದ ಕೈಯಲೊಂದು ಜೀವಿಸುವವನ ಅದನ್ನು ಶಿರವಾಗಿ ಉಳ್ಳವನ, ಉರುವ ಶಾಪದಿ ಕಿರಿದಾಗಿ ಇರುವವನ, ಶಿರದ ನಂದದ ದೇವನ ಕೊರಳಮಾಲೆಯ ಹೆಸರೊಪ್ಪಿದ ಗಿರಿಯಲ್ಲಿ ವಾಸವಾಗಿಗ ಶ್ರೀನಿವಾಸನ ಅಂದ್ರು. ಪುರಂದರದಾಸರು ಜೇನು ಅಕ್ಕ ಇಟ್ಕೊಂಡು ಯಾರು ಯಾರಿಗೂ ಗೊತ್ತು. ಬೆರಳು ಇಲ್ಲದ ಕೈಯಲ್ಲೊಂದು ಜೀವಿಸುವವನ ಅಂತೆ. ಲೋಕದಲ್ಲಿ ಕೈಯದೆ ಬೆರಳಿಲ್ಲ, ಬೆರಳಿಲ್ಲದೆ ಇದ್ದ ಕೈಯಿಂದ ಊಟ ಮಾಡುವನು ಯಾರಪ್ಪ? ನಾಳೆ ಹೇಳ್ತೀರ? ಸುಮ್ಮನೆ ಆಡ್ಸೋದ್ರೆ ಮುಗಿಸ್ಬಿಡ್ರಿ ಸುಮ್ಮನೆ.
ನೀವು ಕೇಳ್ಕೊಂಬರೋದೇನು, ನಾವು ಮನೆಗೆ ಹೋಗಿ ತಲೆ ಕೆಡಿಸ್ಕೋಬೇಕು, ನಮಗೆ ಅರ್ಥ ಆಗೋದಲ್ಲ, ಮತ್ತೆ ನಾಳೆ ನೀವೇ ಹೇಳಿ ಅನ್ಬೇಕು, ಅಲ್ಲಿ ತಕ್ಕ ಯಾಕೆ ಆಗ್ಬೇಕು, ಇವಾಗ ಹೇಳಿ. ಬೆರಳು ಇಲ್ಲದ ಕೈಯಲ್ಲೊಂದು ಜೀವಿಸುವವನ, ಕೈಯದೆ ಬೆರಳಿಲ್ಲ ನಮ್ಮಂಗೆ, ಬೆರಳು ಇಲ್ಲದೆ ಇದ್ದ ಕೈಯಿಂದ ಊಟ ಮಾಡತಕ್ಕ ಜೀವರಾಶಿ 84 ಲಕ್ಷ ಯೋನಿಯಲ್ಲಿ ಬಂದ ಅನಂತ ಜೀವರಾಶಿಗಳಲ್ಲಿ ಬೆರಳು ಇಲ್ಲದೆ ಇದ್ದ ಕೈಯಿಂದ ಊಟ ಮಾಡತಕ್ಕವನು ಯಾರು? ಗಜೇಂದ್ರ. ಸೊಳ್ಳದ, ಆ ಸೊಳ್ಳಿಂದ ತಿಂತದೆ, ಆದ್ರೆ ನಮ್ಮನ್ನು ಬೆರಳಿಲ್ಲ. ಅದಕ್ಕೆ ಬೆರಳು ಇಲ್ಲದ ಕೈಯಲ್ಲೊಂದು ಜೀವಿಸುವವನ ಅಂದ್ರೆ ಗಜೇಂದ್ರ. ಅದನ್ನೇ ಶಿರವಾಗಿ ಉಳ್ಳವನ. ಆನೆ ತಲೆನೇ ಮುಖವಾಗುಳ್ಳವನು. ಉತ್ತರ ಬಂದಿಲ್ಲ. ಗಣೇಶನ ಉರುವಶಾಪದಿ ಕಿರಿದಾಗಿ ಇರುವವನ. ಆ ಗಣೇಶನಿಗೆ ರೇಗಿಸಿ ಅವನ ಕೈಯಲ್ಲಿ ಶಾಪ ತಗೊಂಡವನು ಯಾರು? ಚಂದ್ರನ ಶಿರದಲದ ದೇವನ. ಆ ಗಣಪತಿಯಿಂದ ಶಾಪಗ್ರಸ್ತನಾದ ಚಂದ್ರ ಓಡವನ್ನು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟ. ಅವರಿಗೆ ಯಾವ ತಲೆಯಲ್ಲಿ? ಚಂದ್ರಶೇಖರ ಮಹಾಶಿವನ ತಲೆಯಲ್ಲಿ ಬಂದು ಕುತ್ಕೊಂಡ್ಬಿಟ್ಟ. ಚಂದ್ರನ ಅನಮಹಾರುದ್ರ ದೇವರ ಬೆರಳು ಇಲ್ಲದ ಕೈಯಲ್ಲೊಂದು ಜೀವಿಸುವವನ ಅಂದ್ರೆ ಆನೆ, ಅದನ್ನ ಶಿರವಾಗಿ ಉಳ್ಳವನ ಅಂದ್ರೆ ಗಣಪ. ಉರ್ವಶಾಪದಿ ಕಿರಿದಾಗಿ ಇರುವವನ ಅಂದ್ರೆ ಚಂದ್ರ, ಶಿರವನಂದದ ದೇವನ ಅಂದ್ರೆ ಚಂದ್ರಶೇಖರ. ಆ ಚಂದ್ರಶೇಖರನ ಕೊರಮಾಲೆ ಯಾವುದು? ಶೇಷ. ಆ ಶೇಷಗಿರಿಯಲ್ಲಿ ವಾಸವಾಗಿ ಶ್ರೀನಿವಾಸನ ಶೇಷಗಿರಿ ವಾಸ ಅನ್ನೋದಕ್ಕೆ ಅಂಗಾಸಂಗ ಅಥವಾ ಹಿಂಗಾಸ್ಮದ್ರು ನೋಡಿ. ಅಂದ ಮೇಲೆ ಅಂಥ ಮಹಾನುಭಾವರು ದಾಸ ಸಾಹಿತ್ಯ ಬಹಳ ಕಷ್ಟ. ಸುಮ್ಮನೆ ಒಂದು ಬಿಟ್ಟು ಅಷ್ಟೇ ಇಲ್ಲ, ದಿನವನ್ನು ನೀವೇ ಬಿಡ್ತಾ ಇರ್ತೀವಿ, ಹಿಡ್ಕೊಳ್ತಾರೆ ಈ ರೀತಿಯಾಗಿ. ಆದ್ದರಿಂದ ಇಂಥ ಅದ್ಭುತವಾದ ಈ ಒಂದು ವಿಶಿಷ್ಟನಾದ ಪರಮಾತ್ಮನ ಭಕ್ತಿ ಪ್ರಕಾರೋ ಭಕ್ತಿ ಉದ್ದೇಶ. ವಿಶಿಷ್ಟವಾದ ಪರಮಾತ್ಮನಲ್ಲಿ ಭಕ್ತಿ ವೇಗ ಭಾಗವತಕ್ಕೆ. ಗತ್ಯರ್ಥಾಂ ಜ್ಞಾನಾರ್ಥತ್ವ ಹೇ ಗತ್ಯರ್ಥಕ ಹೇ ಜ್ಞಾನಾರ್ಥಕ ಅಂತ. ಗತಿ ಗ ಅಂದ್ರೆ ಜ್ಞಾನ, ವಿಶೇಷ ಜ್ಞಾನ ಬರಬೇಕು. ಪರಮಾತ್ಮ ಸರ್ವೋತ್ತಮ, ತದನಂತರ ರಾಮದೇವರು, ತದನಂತರ ಬ್ರಹ್ಮವಾಯುಗಳು, ತದನಂತರ ಸರಸ್ವತಿ ಭಾರತೀಯರು, ತದನಂತರ ಗಣಶೇಷ ರುದ್ರಾದಿಗಳು. ಹೀಗೆ ಪರಂಪರೆಯ ತಾರತಮ್ಯಾನುಸಾರವಾಗಿ ಪರಿವಾರತೆಯ ಎಲ್ಲಾ ದೇವತೆಗಳನ್ನು ದಾಸ್ಯ, ಎಲ್ಲಾ ದೇವತೆಗಳನ್ನು ಸ್ವೀಕಾರ ಮಾಡಬೇಕು. ಪರಿವಾರತೆಯ ಪರಮಾತ್ಮನ ದಾಸರು ಅಂತ ಲಕ್ಷ್ಮೀದೇವಿಯಿಂದ ಹಿಡ್ಕೊಂಡು ಎಲ್ಲಾ ಪರಿವಾರವನ್ನು ಉಪಾಸನೆ ಮಾಡಿ ಸರ್ವೋತ್ತಮತ್ವೇನ ನಾರಾಯಣನನ್ನು ಮಾತ್ರ ಉಪಾಸನೆ ಮಾಡಬೇಕು. ಇದು ಜ್ಞಾನ. ಈ ಜ್ಞಾನ ಬೇಗ ಭಾಗವತ ಕೇಳ್ತೀವಿ. ವಕಾರಸ್ತು ಸುವೈರಾಗ್ಯಂ. ವಕಾರಕ್ಕೆ ವೈರಾಗ್ಯ. ವೇದವ್ಯಾಸ ದೇವರು ಬರೀ ವೈರಾಗ್ಯಂ ಅಂತ ಹೇಳಿಲ್ಲ, ಸುವೈರಾಗ್ಯಂ. ಸುಸೇತ ನಮ್ಮಗಳನ್ನೆಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಇರಬೇಕು. ನಮಗಿದೆ, ಯಾಕಿಲ್ಲ ಅಂತೇಳಿ ನಮಗಿಲ್ಲ. ಜ್ಞಾನ ಭಕ್ತಿಗಳಲ್ಲಿ ವೈರಾಗ್ಯ ಬೇಕಾದಷ್ಟಿದೆ ಅಷ್ಟೇ. ಜ್ಞಾನದಲ್ಲಿ ವೈರಾಗ್ಯ, ಭಕ್ತಿಯಲ್ಲಿ ವೈರಾಗ್ಯ ಅಷ್ಟೇ. ಅದಕ್ಕಂತಾರೆ ಜ್ಞಾನ ಭಕ್ತಿಗಳಲ್ಲಿ ವೈರಾಗ್ಯ ಅಲ್ಲ. ರಾಯರಂತಾರೆ ವಿಚ್ಛಿನ್ನ ವಿಷಯ ತೃಷ್ಣತ್ವಂ. ಸಕಲ ಸಾಂಸಾರಿಕ ವಿಚಾರದಲ್ಲಿ ವೈರಾಗ್ಯ, ಪರಮಾತ್ಮನ ಪಾದಾರವಿಂದದಲ್ಲಿ ವಿಶಿಷ್ಟವಾದ ಭಕ್ತಿ, ಪರಮಾತ್ಮನ ಸರ್ವೋತ್ತಮತ್ವ ವಿಶಿಷ್ಟ ಜ್ಞಾನ. ಈ ಮೂರು ಬೇಕಾ ಭಾಗವತ ಕೇಳ್ತೇವೆ. ತತ್ವನಿರ್ದೇಶಂ ತತ್ವ ನಿಶ್ಚಯ ಆಗುತ್ತೆ ಅಂದ್ರೆ ಅಪರೋಕ್ಷ ಜ್ಞಾನ ಬರುತ್ತೆ. ಆದ್ದರಿಂದ ಭಾ ಅಂದ್ರೆ ಭಕ್ತಿ, ಗಾ ಅಂದ್ರೆ ಜ್ಞಾನ, ಬಾ ಅಂದ್ರೆ ವಿಶಿಷ್ಟ ವೈರಾಗ್ಯ. ಈ ಮೂರನ್ನು ಹೊಂದಿದವರಿಗೆ ಏನಾಗುತ್ತೆ? ಅಪರೋಕ್ಷ ಜ್ಞಾನ ಬರುತ್ತೆ. ಆದ್ದರಿಂದ ಇಂಥ ವಿಶಿಷ್ಟವಾದ ಭಾಗವತ ಶಾಸ್ತ್ರ ಇದೆಯಲ್ಲ, ಈ ಭಾಗವತಕ್ಕೆ ಬ್ರಹ್ಮದೇವರಂತಾರೆ ಪ್ರತ್ಯಕ್ಷರಂ ಪ್ರತಿವಾಕ್ಯಂ ಅನೇಕಾಹ ವಿಷ್ಣುಮೂರ್ತಯ. ಶ್ರೀಮದ್ ಭಾಗವತ ಕೃಷ್ಣ ಪರಮಾತ್ಮನ ಪ್ರತಿಮಾ ಸ್ವರೂಪ ಅಂತಾರೆ. ಕೃಷ್ಣ ಪರಮಾತ್ಮನ ಪ್ರತಿಮೆಗೂ ಭಾಗವತಕ್ಕೂ ವ್ಯತ್ಯಾಸ ಇಲ್ಲ ಅಂತಾರೆ. ಪರಮಾತ್ಮ ಪರಂಧಾಮಕ್ಕೆ ಪ್ರಯಾಣ ಮಾಡುವ ಕಾಲಕ್ಕೆ ತನ್ನದೊಂದು ವಿಶೇಷ ವಿಭೂತಿ ರೂಪವನ್ನು ಭಾಗವತದಲ್ಲಿ ಇಟ್ಟು ಹೋದ ಅಂತ ನಮಗೆ ಶಾಸ್ತ್ರಕಾರ ತಿಳಿಸಿಕೊಡ್ತಾರೆ. 12 ಸ್ಕಂದ ಭಾಗವತ ಅದೇ. ಈ 12 ಸ್ಕಂದ ಭಾಗವತವೂ ಕೂಡ ಪರಮಾತ್ಮ ಕೃಷ್ಣ ಪರಮಾತ್ಮನ ಒಂದೊಂದು ಅವಯವಗಳು ಅಂತ ಹೇಳ್ತಾರೆ. ಅದನ್ನು ಬ್ರಹ್ಮದೇವರು ಹೇಳ್ತಾರೆ ಪದ್ಮಪುರಾಣದಲ್ಲಿ. ಮಹಾರುದ್ರದೇವರಿಗೆ ಉಪದೇಶ ಮಾಡ್ತಾ ಬ್ರಹ್ಮದೇವರು ಹೇಳ್ತಾರೆ ಪ್ರತ್ಯಕ್ಷರಂ ಪ್ರತಿವಾಕ್ಯಂ ಅನೇಕಾಹ ವಿಷ್ಣುಮೂರ್ತಯ ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವ ಹಿ ಅಂತ ಈ ಮಾತನ್ನು ಹೇಳಿದ್ದಾರೆ ಬ್ರಹ್ಮದೇವರು. ಅದಕ್ಕೆ 12 ಸ್ಕಂದ ಭಾಗವತ ಕೃಷ್ಣನ ಪ್ರತಿಮೆ ಇದ್ದ ಹಾಗೆ ಅದನ್ನು ಕೊಡ್ತಾರೆ. ಇಷ್ಟು ಪ್ರಥಮಶ್ಚ ದ್ವಿತೀಯಶ್ಚ ಶರಣೌದೌ ಪ್ರತಿಷ್ಠಿತೌ ತೃತೀಯಶ್ಚ ಚತುರ್ಥಶ್ಚ
ಊರು ಪರಿಕೀರ್ಷಿತು ಪಂಚಮಃ ನಾವಿದೇಶ ಸ್ಯಾತ್ ಷಷ್ಟೋ ಹೃದಯ ಮುಚ್ಯತೆ ಸಪ್ತಮಶ್ಚ ಅಷ್ಟಮಶ್ಚೈವ ದೌ ಬಾಹು ಪರಿಕೀರ್ಷಿತು ನವಮಃ ದಂತದೇಶ ಸ್ಯಾತ್ ದಶಮಸ್ತು ಮುಖೋಚ್ಯತೆ ಏಕಾದಶೋ ಲಲಾಟಶ್ಚೈವ ದ್ವಾದಶಸ್ತು ಶುಕೋಚ್ಯತೆ ಏವಂ ಸರ್ವಂ ಭಾಗವತಂ ಶ್ರೀಹರೇಃ ಅಂಗಮುಚ್ಯತೆ. ಬ್ರಹ್ಮದೇವರ ಮಾತಿದು 12 ಸ್ಕಂದಾತ್ಮಕವಾದ ಶ್ರೀಮದ್ ಭಾಗವತ ಶಾಸ್ತ್ರ ಕೃಷ್ಣ ಪರಮಾತ್ಮನ ಪ್ರತಿಮಾ ಇದ್ದ ಹಾಗೆ. ಹೇಗೆ 12 ಸ್ಕಂದ ಇದ್ದಾವೆ. 1 ಮತ್ತು 2ನೇ ಸ್ಕಂದ ಪರಮಾತ್ಮನ 2 ಚರಣಗಳು, 3 ಮತ್ತು 4ನೇ ಸ್ಕಂದಗಳು 2 ತೊಡೆಗಳು, 5ನೇ ಸ್ಕಂದ ನಾಭಿದೇಶ, 6ನೇ ಸ್ಕಂದ ಹೃದಯ ಭಾಗ, 7 ಮತ್ತು 8 ಸ್ಕಂದಗಳು 2 ಕೈಗಳು, 9ನೇ ಸ್ಕಂದ ಕಂಠದೇಶ, 10ನೇ ಸ್ಕಂದ ಮುಖಭಾಗ, 11ನೇ ಸ್ಕಂದ ಲಲಾಟ, 12ನೇ ಸ್ಕಂದ ಶಿರಸ್ಸು. ಏವಂ ಸರ್ವಂ ಭಾಗವತಂ ಶ್ರೀಹರೇರಂಗ ಮುಚ್ಯತೆ. ಇನ್ನೊಂದ್ಸರಿ ಹೇಳ್ತೀನಿ ವಾಕ್ಯಗಳ ಮುಖ್ಯಾಂಶಗಳು ಹೇಳಿದಂಗೆ. 1, 2 ಸ್ಕಂದಗಳು 2 ಚರಣಗಳು, 3, 4 2 ತೊಡೆಗಳು, 5ನೇ ಸ್ಕಂದ ನಾಭಿದೇಶ, 6ನೇ ಸ್ಕಂದ ಹೃದಯ ಭಾಗ, 7ನೇ ಸ್ಕಂದ 8ನೇ ಸ್ಕಂದ 2 ಭುಜಗಳು ಕೈಗಳು, 9ನೇ ಸ್ಕಂದ ಕಂಠದೇಶ, 10ನೇ ಸ್ಕಂದ ಮುಖಭಾಗ, 11ನೇ ಸ್ಕಂದ ಹಣೆ, 12ನೇ ಸ್ಕಂದ ಶಿರಸ್ಸು. ಈ ಚಿಂತನೆ ಯಾರು ಮಾಡ್ತಾರೋ ಅವರಿಗೆ ಆಯಾ ಅವಯವಗಳ ಊನ ಆಗೋದಿಲ್ಲ. ಅವರಿಗೆ ಮೂವು ಹಚ್ಕೋಬೇಕಾದ್ರೆ ಓಲಿನಿ ಹಚ್ಕೋಬೇಕಾದ್ರೆ ಪ್ರಸಂಗನೇ ಬರುವುದಿಲ್ಲ. ಅಲ್ಲಲ್ಲಿ ಆಯಾ ಭಗವಂತನ ಚಿಂತನೆಯನ್ನು ಮಾಡಿದಾಗ ಆಯಾ ಪರಮಾತ್ಮನ ರೂಪಗಳು ಅಲ್ಲಿ ಸನ್ನಿಹಿತವಾಗಿರ್ತಾವ. ಆದ ಕಾರಣ ನಮ್ಮ ಶರೀರವೇ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ನಮ್ಮ ಸ್ವರೂಪಧಾರಕ ಗುರುಗಳು. ನಿಜವಾಗಲೂ ಲೋಕದಲ್ಲಿ ಮಹಾ ದೊಡ್ಡ ದೇವಸ್ಥಾನ ಅಂದ್ರೆ ನಮ್ಮ ಶರೀರವೇ ದೊಡ್ಡ ದೇವಸ್ಥಾನ ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಯಾವಾಗ ಈ ಶರೀರವೆಂಬ ರಸದಲ್ಲಿ 72,000 ನಾಡಿಗಳು, ಪ್ರಧಾನ 3 ನಾಡಿಗಳು ಸೇರಿ ಸುಷುಮ್ನ, ಇಳ, ಪಿಂಗಳ ಇತ್ಯಾದಿ ಸೇರಿಕೊಂಡು 72,000 ನಾಡಿಗಳು. ಈ 72,000 ನಾಡಿಗಳ ಸೇರಿಸಿದ್ದಾನ ಪರಮಾತ್ಮ ಈ ಶರೀರದಲ್ಲಿ. ಇದರಲ್ಲಿ 72,000 ನಾಡಿಗಳು 72,000 ರೂಪಗಳಿಂದ ಪ್ರಾಣದೇವರು ಕೂತಿರ್ತಾರೆ. ಆ ಪ್ರಾಣದೇವರು 72,000 ನಾಡಿಗಳಲ್ಲಿ ಸನ್ನಿಹಿತನಾದ 72,000 ರೂಪದ ಪರಮಾತ್ಮನ ಸೇವೆಯನ್ನು ವಾಯುದೇವರು ಮಾಡ್ತಾ ಇರ್ತಾರೆ. ಅಂದ್ರೆ ಒಂದು ಶರೀರದಲ್ಲಿ 72,000 ರೂಪಗಳು ಪ್ರಾಣದೇವರಿರ್ತಾರೆ, 72,000 ರೂಪಗಳು ಪರಮಾತ್ಮ ಇರ್ತಾರೆ. ಅಂದ್ರೆ ಇಲ್ಲಿ ಇಷ್ಟು ದೇವರ ಪ್ರತಿಷ್ಠಾಪನೆ ನೀವು ಯಾವ ಗುಡಿಯಾಗಿ ಮಾಡಕ್ಕೆ ಸಾಧ್ಯ ಇದೆ? ಹೌದಲ್ಲ? ಯಾವುದೋ ಒಂದು ಮಠ ಮಾಡಿಬಿಟ್ಟು ಒಂದು 4-5 ಬೃಂದಾವನ, ಒಂದು 4-5 ನವಗ್ರಹಗಳು, ಗಣಪ, ರುದ್ರದೇವರನ್ನೆಲ್ಲ ಇಟ್ಟುಬಿಟ್ರೆ ಆರ್ಥಿಕರ ಗತಿಯಲ್ಲಿ ಬಿಡಿ ಅಂತಾರೆ ಪೂಜೆ. ಹೌದಲ್ಲ? ಅಂತಹದ್ದು 72,000 ನಾಡಿಗಳು. ಆ 72,000 ನಾಡಿಗಳಲ್ಲಿ ಪರಮಾತ್ಮ 72,000 ರೂಪಗಳಿಂದ ಸನ್ನಿಹಿತ. ಅವನ ಸೇವೆ ಮಾಡಲಿಕ್ಕೆ ಪರಮಾತ್ಮನ ಸೇವೆಗೋಸ್ಕರ 72,000 ರೂಪಗಳನ್ನು ತಗೊಂಡು ವಾಯುದೇವರು ಶರೀರದಲ್ಲಿ ಸನ್ನಿಹಿತರಾಗಿದ್ದಾರೆ. ಅಂದ್ರೆ 72,000 ರೂಪಗಳು ವಾಯುದೇವರದು, 72,000 ರೂಪಗಳು ಪರಮಾತ್ಮನದು. ಇಂತಹ ಶರೀರದಲ್ಲಿ ಅಷ್ಟು ರೂಪಗಳಿಂದ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಪರಮಾತ್ಮ ಅಂದ್ರೆ ಇನ್ನ ಈ ಶರೀರಕ್ಕಿಂತ ದೊಡ್ಡ ದೇವಸ್ಥಾನ ಬೇಕಾ ಅಂತಾರೆ. ಚಿಂತನೆ ಮಾಡಿದ್ರೆ ಅದು ಒಳ್ಳೆ ದೇವಸ್ಥಾನನೇ ಇದ್ದ ಹಾಗೆ ಅಂತ ಶರೀರಂ ಕ್ಷೇತ್ರಮಿ ಅಭಿನೀಯತೆ ಅಂತ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ. ಈ ಶರೀರವೇ ಒಂದು ದೊಡ್ಡ ಕ್ಷೇತ್ರ ಅಂತ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇಂಥ ವಿಶಿಷ್ಟವಾದ ಶ್ರೀಮದ್ ಭಾಗವತ ಶಾಸ್ತ್ರ ಏನಿದೆ, ಕೃಷ್ಣ ಪರಮಾತ್ಮನ ಪ್ರತಿಮಾ ಸ್ವರೂಪ 12 ಸ್ಕಂದಗಳು ಅಂತ ತಿಳಿಸೋ ಕಾಲಕ್ಕೆ 12 ಸ್ಕಂದಾತ್ಮಕವಾದ ಶ್ರೀಮದ್ ಭಾಗವತವನ್ನ ಸಾಮಾನ್ಯವಾಗಿ ಲೋಕದಲ್ಲಿ ಭಾಗವತ ಎಷ್ಟು ದಿವಸ ಕೇಳಬೇಕು ಅಂತ ಒಂದು ಪ್ರಶ್ನೆ ಇದೆ. ಸಪ್ತಾಹ ಅನ್ನೋದು ಲೋಕಕ್ಕೆ ಪರಿಚಯ ಆಗಿರೋ ಒಂದು ಕ್ರಮ. ಅದಕ್ಕೆ ಪಿಬತ ಭಾಗವತಂ ರಸಂ ಆಲಯಂ ಅಂತ ಹೇಳ. ಭಾಗವತ ಎಲ್ಲಿ ತನಕ ಕೇಳಬೇಕು ಅಂದ್ರೆ ಲಿಂಗದೇಹ ಭಂಗ ಮಾಡಿಕೊಂಡು ಪರಮಾತ್ಮನ ಆವಾಸ ಸ್ಥಾನವಾದ ವಿಶಿಷ್ಟ ಸ್ಥಾನವಾದ ವೈಕುಂಠ ಲೋಕಕ್ಕೆ ಹೋಗೋ ತನಕ ಮಾಡಬೇಕು ಅಂತ ಅರ್ಥ. ಮತ್ತೆ ಪರೀಕ್ಷೆ ಮಹಾರಾಜರು 7 ದಿವಸ ಕೇಳಾರೆ, ಅವ್ರು ಬದುಕಿದ್ 7 ದಿವಸ, ಅದು ಕೇಳಿದ್ 7 ದಿವಸ. ಅವ್ರು 8ನೇ ದಿವಸ ಬದುಕಿದ್ದಿಲ್ಲ. ಭಾಗವತ ಸಪ್ತಾಹ ಶುರು ಮಾಡಿ 7ನೇ ದಿವಸಕ್ಕೆ ಪರೀಕ್ಷೆ ಮಹಾರಾಜರು ಹೋಗಿದ್ದು. ಅದಕ್ಕೆ 7 ದಿವಸ ಕೇಳಿದ್ರು ಅಷ್ಟೇ. ಪರೀಕ್ಷೆ ಮಹಾರಾಜರು 8ನೇ ದಿವಸ ಇದ್ದಿಲ್ಲ. ನಾವು ಗೊತ್ತಿಲ್ಲ. ಅದಕ್ಕೆ ಸಪ್ತಾಹ
ಭೂಲೋಕದ ಜನಗಳು ಕಡೆ ಪಕ್ಷ ಸಪ್ತಾಹನಾರು ಕೇಳಿ ಅಂತ ಮಾಡಿತ್ತು. ಬರೇ ಸಪ್ತಾಹ ಕೇಳಬೇಕು ಅಂತಲ್ಲ, ಜೀವನ ಬಳಿ ಶೋಕಾರ್ಥಂಬ ಶೋಕಪಾರಂಬ ನಿತ್ಯಂ ಭಾಗವತೋದ್ಭವಂ, ಪ್ರತಿ ಕ್ಷಣವೂ ಪ್ರತಿ ದಿನವೂ ಭಾಗವತ ಕೇಳಲೇಬೇಕು ಅಂತ ಶಾಸ್ತ್ರ ತಿಳಿಸ್ತಾ ಇದೆ ನಮಗೆ. ಮತ್ತೆ ಭಾಗವತ ಕೇಳುವ ಕ್ರಮ ಹೇಗೆ ಅಂತ ತಿಳಿಸಿದ್ದಾರೆ ಪದ್ಮಪುರಾಣದಲ್ಲಿ. ಪ್ರಥಮೇ ಹಿರಣ್ಯಾಕ್ಷವದಾತ್, ದ್ವಿತೀಯೇ ಭರತಾವಧಿ, ತೃತೀಯೇ ಸಪ್ತಮಸ್ಕಂಧ ಪೂರ್ಣಂ, ಚತುರ್ಥೇ ಶ್ರೀಕೃಷ್ಣ ಜನ್ಮತಃ, ಪಂಚಮೇ ರುಕ್ಮಿಣ್ಯುದ್ವಾಹಾತ್, ಹಂಸಾಖ್ಯಾನ ಪರ್ಯಂತಂ ಷಷ್ಠೇ ಹನಿ ಪ್ರವಾಚೇ, ಸಪ್ತಮೇ ಹರಿಪೂರಯೇ. ಪರೀಕ್ಷಿತ ಮಹಾರಾಜರು ಕೇಳಿದ್ದು ಹೇಗೆ ಭಾಗವತ ಅಂತ. ಮೊದಲನೇ ದಿವಸ ಬೆಳಗಿನ ಜಾವ 4 ಗಂಟೆಗೆ ಸ್ನಾನ, ದೇವತಾರ್ಚನೆ, ಜಪ ತಪ ಅನುಷ್ಠಾನ, ಸಂಕಲ್ಪ ಕೂಡೋದು, ಭಾಗವತ ಗ್ರಂಥ ಉತ್ಸವ ಮಾಡಿಕೊಂಡು ಬಂದು ಭಾಗವತ ಸಪ್ತಾಹ ಪ್ರಾರಂಭ. ಬೆಳಿಗ್ಗೆ 6 ಗಂಟೆ ಸಪ್ತಾಹ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ತನಕ ನಾನ್ ಸ್ಟಾಪ್ ಪ್ರವಚನ ಮಾಡಬೇಕು. 12ರಿಂದ 1 ತನಕ ಲೀಡರು ಸುರುಮುಡಿ ತಿನ್ನಕ್ಕಲ್ಲ, ಮಧ್ಯಾಹ್ನ ಸಂಧ್ಯಾ ವಂದನೆ ಮಾಡಲಿಕ್ಕೆ. 12ರಿಂದ 1 ಗಂಟೆ ತನಕ ಲೀಡರ್ ಸಂಧ್ಯಾ ವಂದನೆ ಜಪ ಮಾಡಲಿಕ್ಕೋಸ್ಕರ. ಆಮೇಲೆ 1 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ನಾನ್ ಸ್ಟಾಪ್ ಪ್ರವಚನ. 6 to 7 ಲೀಡರ್ ಸಾಯಂಕಾಲ ಸಂಧ್ಯಾ ವಂದನೆಗೆ. ಸಾಯಂಕಾಲ ಸಂಧ್ಯಾ ವಂದನೆಗೂ ಮುಗಿಸ್ಬೇಕು. 7 ಗಂಟೆಗೆ ಕುತ್ಕೋಬೇಕು ಪ್ರವಚನಕ್ಕೆ. ಬೆಳಗಿನ ಜಾವ 4 ತನಕ ಪ್ರವಚನ ಮಾಡಬೇಕು. ಹಿಂಗೆ ಮಾಡಿದ್ರೆ ಒಂದಿನ ಪ್ರವಚನ ಮುಗೀತದೆ. ಹಿಂಗೆ ಪರೀಕ್ಷೆ ಮಹಾರಾಜರು ಕೇಳಿತ್ತು. ಇನ್ನು 2ನೇ ದಿನ ಹಿಂಗೆ 7 ದಿವಸ ಹಿಂಗೆ ಕೇಳಬೇಕು. ಅಲ್ರಿ ಸರ, ಮತ್ತೆ ಏನ್ ನೀವು ಹಿಂಗೆ ಹೇಳ್ತೈತಿ, ಇನ್ನು ಪೂಜಾ ಮತ್ತೆ ನೈವೇದ್ಯ ಅಶೋಕ ವೈಷ್ಣವ ಅವೆಲ್ಲ ಕಾನ್ಸೆಪ್ಟೇ ಇಲ್ಲ. ಸ್ನಾನ ಮಾಡಬೇಕು, ದೇವ ಪೂಜೆ ಮಾಡಬೇಕು, ಜಪ ಮಾಡಬೇಕು, ಕುತ್ಕೋಬೇಕು ಪುರಾಣ ಕಷ್ಟ. ಬೆಳಗಿನ ಜಾವ 4 ತನಕ ಮತ್ತೆ ಹೇಳ್ಬೇಕಂದ್ರೆ ಮನೆಯಿಂದ ಹೇಳೋದಲ್ಲ, ಪುರಾಣದಿಂದ ಹೇಳೋದು. ಎಷ್ಟೋ ಸ್ನಾನಕ್ಕೆ ಹೋಗ್ಬೇಕು, ಮತ್ತೆ ಪೂಜೆ, ಮತ್ತೆ ಬೆಳಿಗ್ಗೆ 6 ಗಂಟೆ ಪುರಾಣ ಶುರು, ಮಧ್ಯಾಹ್ನ 12 ತನಕ. ಆಮೇಲೆ 12ರಿಂದ 1 ಸಂಧ್ಯಾ ವಂದನೆ, 1ರಿಂದ ಸಾಯಂಕಾಲ 6, ಮತ್ತೆ 7ರಿಂದ ಬೆಳಗಿನ 4 ತನಕ. ಹೀಗೆ 7 ದಿವಸ ಪುರಾಣ ಹೇಳಿ ಸೇರಿಸಿ 7ನೇ ದಿವಸ ಮಂಗಳ ಮಾಡಿಸಿ ಆಚಾರಿಗೆ ಪೂಜಾ ನೈವೇದ್ಯ ಎಲ್ಲ ಮಾಡಿಸಿ ತೀರ್ಥ ಕೊಟ್ಟು ಅವನಿದ್ರೆ ಅವನು ತೀರ್ಥ ತಗೋಬೇಕು. ಅವನಿದ್ದೇ ಇರ್ತಾನೆ. ಯಾಕಂದ್ರೆ ಈ ನಮ್ಮನಿ ಭಾಗವತ ಸಪ್ತಾಹ ಮಾಡ್ಲಿಕ್ಕೆ ಆಗೋದು ಇಲ್ಲ, ಹೇಳಲಿಕ್ಕೂ ಆಗಲ್ಲ, ಕೇಳಲಿಕ್ಕೂ ಆಗಲ್ಲ. ಅಷ್ಟು ಬೇಡ, ಹಿಂಗೆ ಸಪ್ತಾಹ ಅವರು ಆ ಕಾಲಕ್ಕೆ ಮಾಡಿದ್ರು ಕೇಳೋ ಶಕ್ತಿ ಇಲ್ಲ ನಮಗೆ. ನಾವು ಮಾಡೋದಿಲ್ಲ. ಇಂತಹ ಅದ್ಭುತವಾದ ಶ್ರೀಮದ್ ಭಾಗವತ ಸಪ್ತಾಹ ಕ್ರಮವನ್ನು ತಿಳಿಸಿದ್ದಾರೆ. ಅದರಿಂದ 12 ಸ್ಕಂದಗಳಲ್ಲಿ ಪ್ರಥಮ ಸ್ಕಂದ ಅತ್ಯದ್ಭುತವಾದ ಉಪದೇಶಗಳನ್ನು ಮಾಡ್ತಾರೆ. ಪ್ರಥಮ ಸ್ಕಂದದಲ್ಲಿ ಜನ್ಮಾದ್ಯಕ್ಷಯತಃ ಅನ್ವಯಾಚಿತರತಶ್ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಚ್ಯಂತೆಯಂ ಸೂರಯಃ ತೇಜೋವಾರಿ ಮದಮ್ಯಃ ಲೀಲಯಃ ಯತ್ರ ಸರ್ಗೋ ವೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಹಕಂ ಸತ್ಯಂ ಪರಂ ಧೀಮಹಿ. ಈ ಶ್ಲೋಕದ ಅರ್ಥ ಅತ್ಯದ್ಭುತವಾದ ಅರ್ಥ ಹೇಳೋಣ ನಾಳೆ.